ಗಾಯಗಳು ನೀಗಿಸಿ ಬಿಡುಗಡೆ ಕೊಡು. ಮಂಚಿ ಬದಲು ಆಮೇಲೆ ಮಂಜುಳ ಸಿಸ್ಟರ್ ತಂದೆ ತಾಯಿ ಅವರ ರಕ್ಷಣೆಯಲ್ಲಿ ಬರುವಂತೆ ನಾನು ಪ್ರಾರ್ಥಿಸ್ತೇನೆ. ದೇವರು ಅವರ ವಿಷಯದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಲಿ ಎಂದು ಪ್ರಾರ್ಥಿಸ್ತೇನೆ. ಕರ್ತನೆ, ಆ ಬೈಕ್ ಲೋನ್ ಪೂರ್ತಿಯಾಗಿ ತೀರಬಂದು ಅವನ ಆಶೀರ್ವಾದ ಮಾಡ ಕರ್ತನೆ. ಅಷ್ಟು ಮಾತ್ರವಲ್ಲ, ನಮ್ಮ ಸಭಾ ಕಟ್ಟಬೇಕು ದೇವರೇ. ಈ ವರ್ಷದ ನಾವು ಅದರ ಒಳಗಡೆ ಹೋಗಿ ನಿಮ್ಮನ್ನು ಆರಾಧನೆ ಮಾಡಬೇಕಪ್ಪ. ನಮ್ಗೆ ಯಾರು ಸಹಾಯಕರಿಲ್ಲ ಸ್ವಾಮಿ, ನೀನೊಬ್ಬನೇ ನಮ್ಮ ಸಹಾಯಕರು. ನೀನೇ ನಮ್ಮ ಆಶ್ರಯ ದುರ್ಗ ಸ್ವಾಮಿ. ನಾವು ಮರೆ ಹೋಗುವ ಆಶ್ರಯ ಗಿರಿ ನೀನೊಬ್ಬನೇ ಸ್ವಾಮಿ. ನೀವಲ್ಲದೆ ನಮಗೆ ಯಾರ ಸಹಾಯ ಇಲ್ಲ ಸ್ವಾಮಿ. ನೀವೇ ನಮಗೆ ದಾರಿಯನ್ನು ತೆರೆದು ಕೊಡಬೇಕಪ್ಪ. ನಮಗೆ ಅಗತ್ಯವಾಗಿ ನಮ್ಮ ಮೇಲೆ ಸುರಿಸಿ ಸ್ವಾಮಿ. ನಮಗೆ ಆಶೀರ್ವಾದ ಮಾಡಿ ಪರಲೋಕದ ಬಾಗಿಲು ನಮಗೋಸ್ಕರ ನೀವು ತೆರೀಬೇಕೆಂದು ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಮಾಗಡಿಯಲ್ಲಿ ನೀನು ಆ ಸಭೆ ಕೊಡುತ್ತೇನೆ ಅಂತ ಹೇಳಿದ್ದೇವೆ. ನಾವು ಬಹಳ ವರ್ಷದಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಅದಕ್ಕೆ ಉತ್ತರ ಕೊಡು ಕರ್ತನೆ. ಅಪ್ಪ, ನಿನ್ನ ಚಿಂತನೆ ಮಕ್ಕಳ ತೋರಿಸಿಕೊಡು. ಎಲ್ಲಿ ನಾವು ನಿಮ್ಮನ್ನು ಆರಾಧಿಸಬೇಕು, ನಿನ್ನ ಚಿತ್ತ ಯಾವ ಸ್ಥಳದಲ್ಲಿದೆ ಎಂದು ನಮಗೆ ಪ್ರಕಟಿಸು ಸ್ವಾಮಿ. ಅವ್ರು ನೋಡುವಾಗ ಕಣ್ಣಿಗೆ ಅದು ಬೀಳುವಂತೆ ನಾವು ಪ್ರಾರ್ಥಿಸ್ತೇವೆ. ಕಾಣಿಕೆ ಕೊಟ್ಟ ಒಂದೊಂದು ಕಾರ್ಯಗಳನ್ನ ಹೇರಳವಾಗಿ ಆಶೀರ್ವದಿಸು. ದೇವರು ಸಕಲ ವಿಧವಾದ ದಾನಗಳನ್ನು ಕೊಟ್ಟು ನಿಮ್ಮನ್ನ ಹೆಚ್ಚಿಸ್ತಾನೆ ವಾಕ್ಯದಲ್ಲಿ ಮಾಡಿದೆ. ಕೊಟ್ಟು ಮಾನಿಸು ಸಭೆಯ, ನಮ್ಮ 3 ಸಭೆಯ ಎಲ್ಲಾ ಕೊರತೆಗಳು ನೀಗಲಿ ಕರ್ತನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಮುಂದಿನ ವಾಕ್ಯ ಭಾಗ ನಿನ್ನ ಹಸ್ತದಲ್ಲಿ ಕೊಡುತ್ತೇನೆ ದೇವರೇ. ನಮ್ಮ ಸಂಗಡ ಮಾತಾಡು ಸ್ವಾಮಿ. ನಾವು 2 ವಾರದಿಂದ ಶಾಪದ ಕುರಿತಾಗಿ ನಾವು ಧ್ಯಾನಿಸ್ತಾ ಇದ್ದೇವೆ. ಇವತ್ತು ಆ ವಾಕ್ಯ ಕೇಳುವಾಗ ನಮ್ಮ ಮೇಲಿರುವ ಶಾಪಗಳನ್ನ ಇವತ್ತು ಅದನ್ನು ಮುರಿದು ಸ್ವಾಮಿ, ಅದರ ಮೇಲೆ ನಾವೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಜಯ ಹೊಂದಿಕೊಂಡು ಆಶೀರ್ವಾದವನ್ನ ತುಂಬಿಸಲ್ಪಟ್ಟು ನಾವು ಇಲ್ಲಿಂದ ಹೋಗುವಂತೆ ಕೃಪೆ ಕೊಡು. ಯಾರು ಅಸಡ್ಡೆ ಮಾಡಿ ಅಲಕ್ಷ್ಯ ಮಾಡದೆ ಎಲ್ಲರೂ ಆಸಕ್ತಿಯಿಂದ ದಾಹದಿಂದ ವಾಕ್ಯವನ್ನು ಕೇಳಿ ಬಿಡುಗಡೆ ಆಶೀರ್ವಾದ ಹೊಂದಿಕೊಳ್ಳುವಂತೆ ನಾನು ಸಭೆಯಾಗಿ ಪ್ರಾರ್ಥಿಸ್ತೇನೆ ಕರ್ತನೆ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ಎಲ್ಲರೂ ಕುಳಿತುಕೊಳ್ಳಿ. ಪ್ರೈಸ್ ದಿ ಲಾರ್ಡ್. 2 ವಾರದಿಂದ ಎಲ್ಲರೂ ಶಾಪಗಳನ್ನು ಮುರಿದು ಪ್ರಾರ್ಥಿಸ್ತಾ ಇದ್ದೀರಾ? ಏನಾದ್ರು ವ್ಯತ್ಯಾಸ ಕಂಡಿದ್ಯಾ? ವ್ಯತ್ಯಾಸ ಏನಾದ್ರು ಕಂಡಿದ್ಯಾ? ಪ್ರೈಸ್ ದಿ ಲಾರ್ಡ್. ಕಂಡಿಲ್ವಾ? ಸರಿಯಾಗಿ ಶಾಪ ಮುರಿತಾ ಇಲ್ವಾ ಅಂತ ಅನ್ಸುತ್ತೆ. ನೋಡಿ, ನಾನು ವಾಕ್ಯ ಪ್ರಾರಂಭ ಮಾಡೋದನ್ನ ಮುಂಚಿತವಾಗಿ ಹೇಳ್ತೀನಿ. ನಾವು ಮಾಡಿದ ತಪ್ಪನ್ನು ದೇವರ ಮುಂದೆ ಅರಿಕೆ ಮಾಡಿ ಕ್ಷಮಿಸಿ ಬಿಡು ಅಂತ ಹೇಳಿ, ಆಮೇಲೆ ಮತ್ತೆ ಪಿತೃಗಳಿಂದ ನನ್ನಿಂದ ಉಂಟಾದಂತ ಶಾಪಗಳನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮುರಿದು ನನ್ನ ಮೇಲೆ ಅಧಿಕಾರದ ಪತ್ರವನ್ನು ಹಿಡಿದಿರುವ ಸೈತಾನನ ಪತ್ರವನ್ನ ಯೇಸು ಸ್ವಾಮಿ ಹೆಸರಿನಲ್ಲಿ ಮುರಿದು ಇವತ್ತಿಂದ ಅದರ ಮೇಲೆ ಜಯ ಆಶೀರ್ವಾದವನ್ನ ಸುರಿಸು ಎಂದು ನಾವು ಕೊನೆಯದಾಗಿ ಪ್ರಾರ್ಥನೆ ಮಾಡಬಹುದು. ಗಮನ ಕೊಟ್ಟು ಕೇಳಿದ್ರ? ಆಮೆನ್. ಸುಮ್ಮನೆ ಮಾಡಿದ್ರೆ ಶಾಪ ಮುರಿಯಲ್ಲ. ಒಂದು ನಮ್ಮ ತಪ್ಪನ್ನು ನಾವು ಗೊತ್ತಾದ ತಕ್ಷಣ ಅದನ್ನ ದೇವರ ಮುಂದೆ ಅರಿಕೆ ಮಾಡಿ ನಮ್ಮನ್ನ ಕ್ಷಮಿಸು ದೇವರೇ ಅಂತ ಹೇಳುವಾಗ ದೇವರು ನಮ್ಮನ್ನು ಕ್ಷಮಿಸ್ತಾರೆ. ಮತ್ತೆ ಇನ್ಮೇಲೆ ತಪ್ಪು ಮಾಡಲ್ಲ ಅಂತ ಒಪ್ಪಿಸಿ ಕೊಡ್ಬೇಕು. ನಂತರ ಆ ಶಾಪಗಳನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮುರಿದು ಸೈತಾನಲ್ಲಿರುವ ಅಧಿಕಾರದ ಪತ್ರವನ್ನ ಮುರಿದು ಇದರ ಮೇಲೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯ ಹೊಂದಿಕೊಳ್ತೇನೆ. ಇವತ್ತಿನ ಈ ವಿಷಯದಲ್ಲಿ ನಾನು ಆಶೀರ್ವಾದವನ್ನ ಹೊಂದಿಕೊಳ್ತೇನೆ ಎಂದು ನೀವು ಪ್ರಾರ್ಥಿಸುವಾಗ ದೇವರು ನಿಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಕಳೆದ ವಾರ ಮತ್ತೊಬ್ಬನ ಮೇರೆಯನ್ನ ಒತ್ತಬಾರದು, ಸರಿಸಬಾರದು, ಮತ್ತೆ ದೇವರಿಂದ ನಾವು ಯಾವುದನ್ನು ಕದಿಯಬಾರದು ಎಂದು ವಾಕ್ಯವನ್ನು ಧ್ಯಾನ ಮಾಡಿದೆವು. ಹಲ್ಲೆಲೂಯಾ. ನಾನು ಸೇವೆಗೆ ಹೋದ ಎಲ್ಲ ಸ್ಥಳದಲ್ಲಿ ಇದೇ ವಾಕ್ಯವನ್ನು ಹೇಳಿದ್ದೇನೆ. ಆಮೇಲೆ ಕೆಲವು ಕಡೆ ಆಶೀರ್ವಾದದ ಬಗ್ಗೆ ಹೇಳಿದೆ, ಕೆಲವು ಕಡೆ ಆಶೀರ್ವಾದ ಮತ್ತೆ ಶಾಪ ಎರಡು ಕುರಿತಾಗಿನೂ ವಾಕ್ಯದಲ್ಲಿ ಮಾತಾಡಿದ್ದೇವೆ. ಆಮೇಲೆ ನಿನ್ನೆ ಉಪವಾಸ ಕೂಟ ಇತ್ತು ಒಂದು ಮನೆಯಲ್ಲಿ, ಉಪವಾಸದ ಕುರಿತಾಗಿ ನಾವು ಮಾತಾಡಿದ್ದೇವೆ. ಆದ್ರೆ ಇವತ್ತು 2 ವಿಷಯ ನಾವು ಕಲಿಯೋಣ. ಕರ್ತನ ಮೇಜು ಕರೆಕ್ಟ್ ಆಗಿ ದೇವರು ತಕೊಂಡ್ಬಂದಿದ್ದಾರೆ. ನಾನು ಚಿಂತೆ ಮಾಡಿಲ್ಲ, ನಾನು ಬೆಳಗ್ಗೆ ಓಪನ್ ಮಾಡಿದ್ದೆ, ಆಲ್ರೆಡಿ ಬರ್ತಿದ್ದೀನಿ ಮೆಸೇಜ್. ಇವತ್ತು ಬೆಳಗ್ಗೆ 7:15 ಮನೆಗೆ ಬಂದಿದ್ದೆ. ನಾನು ಬಂದ್ಮೇಲೆ ಪ್ರಾರ್ಥನೆ ಮಾಡೋಕ್ಕೂ ಟೈಮ್ ಇಲ್ಲ. ನಾವು ಮನೆಯಲ್ಲಿ 2-3 ದಿನ ಇರ್ಲಿಲ್ವಲ್ಲ, ಮನೆಯೆಲ್ಲ ಧೂಳಾಗ್ಬಿಟ್ಟಿರ್ತೀವಿ. ಎಲ್ಲ ಕ್ಲೀನ್ ಮಾಡಿ ನಾವು ಮಿಸಸ್ ಎಲ್ಲ ಕ್ಲೀನ್ ಮಾಡಿ ರೆಡಿಯಾಗಿ ಸೀದಾ ಚರ್ಚಿಗಿನ ಬಂದಿರೋದು. ಇಲ್ಲಿ ತೆಗೆದು ಓಪನ್ ಮಾಡಿದ್ರೆ ಕೆಳಗಡೆ ಬರ್ದಿರೋ ಕರ್ತನ ಮೇಜು ಅಲಕ್ಷ್ಯ ಮಾಡುವ. ಕರ್ತನ ಮೇಜು ಅಲಕ್ಷ್ಯ ಮಾಡುವ. ಏನ್ ಕರ್ತನ ಮೇಜು, ನಾವು ಅದನ್ನ ಹೆಂಗ್ ಆಚರಿಸ್ಬೇಕನ್ನೋದನ್ನ ಓದಿಕೊಳ್ಳೋಣ. ಮಲಾಖಿಯ ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ ನೋಡ್ರಿ. ಇದು ಈ ಒಂದು ವಾರ, ಈ ಒಂದು 2 ವಾರದಿಂದ ನಾವು ಕಲಿತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ನಾನು ಪ್ರಸಂಗ ಮಾಡ್ತಾ ಇದ್ದೀನಿ, ಕಲಿಸ್ತಾ ಇದ್ದೀನಿ. ಅಂದ್ರೆ ಒಂದು ಟೀಚಿಂಗ್ ತರ. ಆಮೇಲೆ ಪ್ರಸಂಗ ಅಂದ್ರೆ ಒಂದು ಸಬ್ಜೆಕ್ಟ್ ಎತ್ಕೊಂಡು ಮಾತಾಡಿ ಮುಗಿಸ್ಬಿಡ್ತೇನೆ. ಇದು ಹಂಗೆ ಅಲ್ಲ, ಇದು
ಪೂರ್ತಿಯಾಗಿ ಈ ವಿಷಯಗಳು ಮುಗಿಯೋ ತನಕ ನಾನು ಒಂದೊಂದಾಗಿ ನಿಮ್ಗೆ ಹೇಳ್ಕೊಡ್ತಾ ಇರ್ತೇನೆ. ನೀವು ಗಮನ ಕೊಟ್ಟು ಕೇಳಿದ್ರೆ ಅದರಿಂದ ಬಿಡುಗಡೆ ಆಗುತ್ತೆ. ಮಲಾಕಿಯ 1ನೇ ಅಧ್ಯಾಯ ಅದರಲ್ಲಿ 11ನೇ ವಚನದಿಂದ 14ನೇ ವಚನ ತನಕ ನಾವು ಓದಿಕೊಳ್ಳೋಣ. ಮಲಾಕಿಯ ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 11ನೇ ವಚನದಿಂದ 14ನೇ ವಚನ. ಸೂರ್ಯನ ಮೂಡುವ ದಿಕ್ಕಿನಿಂದ ಮುಳುಗುವ ದಿಕ್ಕಿನವರೆಗೂ ನನ್ನ ನಾಮವು ಅನ್ಯ ಜನಾಂಗಗಳಲ್ಲಿ ಘನವಾಗಿದೆ. ಒಂದೊಂದು ಸ್ಥಳದಲ್ಲಿಯೂ ನನ್ನ ನಾಮಕ್ಕೆ ಧೂಪವನ್ನು ಶುದ್ಧ ನೈವೇದ್ಯವನ್ನು ಅರ್ಪಿಸುತ್ತಾರೆ. ಹೌದು, ಅನ್ಯ ಜನಾಂಗಗಳಲ್ಲಿ ನನ್ನ ನಾಮವು ಘನವಾಗಿದೆ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಆಮೆನ್. ನಾವು ಅನ್ಯ ಜನರಿಂದ ರಕ್ಷಣೆ ಹೊಂದಿರೋದು. ಆಮೆನ್. ದೇವರನ್ನ ಆರಾಧಿಸಬೇಕಾಗಿರುವಂತ ಗುಂಪು ಯಾವುದು ಗೊತ್ತಾ? ಯಹೂದ್ಯ ಅಂಡ್ ಇಸ್ರಾಯೇಲರ ಗುಂಪು. ಆದ್ರೆ ಯೇಸು ಸ್ವಾಮಿನವರು ಏನ್ ಮಾಡಿದ್ರು? ತಳ್ಳಿಬಿಟ್ರು. ಯಾಕೆ ತಳ್ಳಿಬಿಟ್ರು ಅಂತಂದ್ರೆ ಯೇಸು ಸ್ವಾಮಿ ಹುಟ್ಟಿ ಬಂದಂತ ಮನೆ ಬಡವರ ಮನೆ ಆಗಿತ್ತು. ಆಮೇಲೆ ಯೇಸು ಹುಟ್ಟಿರುವ ಮನೆ ಅಂದ್ರೆ ಒಂದು ಬಡಗಿ ಕೆಲಸ ಮಾಡುವ ಯೋಸೇಫನ ಮನೆಯಲ್ಲಿ ಸ್ವಾಮಿ ಹುಟ್ಟಿದ್ರು. ಅವರ ಕುಟುಂಬದಲ್ಲಿ ಹುಟ್ಟಿದ್ರು. ಆದ್ರೆ ಇಸ್ರಾಯೇಲರು ಮತ್ತೆ ಯಹೂದ್ಯರು ಏನ್ ಚಿಂತೆ ಮಾಡಿದ್ರಂದ್ರೆ ನಮ್ಮನ್ನ ರಕ್ಷಿಸುವ ದೇವರು ಅರಸನಾಗಿ ಬರ್ತಾನೆ ಅಂತ. ಏನು ಅದರ ಅರ್ಥ? ಅರಸನಾಗಿ ಬರ್ತಾನೆ ಅಂತಂದ್ರೆ ಅರಸನ ಕುಟುಂಬದಲ್ಲಿ ರಾಜನ ಮಗನಾಗಿ ಹುಟ್ಟಿ ಬರ್ತಾನೆ ಅಂತ. ಅದು ಕರೆಕ್ಟ್. ನಮ್ಮ ಯೇಸು ಸ್ವಾಮಿ ರಾಜನ ಮಗನು, ಆತನು ಅರಸನಾಗಿದ್ದಾನೆ. ಆದ್ರೆ ಹುಟ್ಟಬೇಕಾಗಿದ್ದು ದೇವರ ಚಿತ್ತ ಹೊರತು ಮನುಷ್ಯನ ಚಿತ್ತ ಅಲ್ಲ. ಆಮೇಲೆ ಅವ್ರು ಹುಟ್ಟಬೇಕಾಗಿದ್ದು ಬೆತ್ಲೆಹೇಮ್ ಎಂಬ ವಾಕ್ಯದಲ್ಲಿ ಬಂದಿದೆ. ಬೆತ್ಲೆಹೇಮಲ್ಲೇ ಹುಟ್ಟಿದ. ಹಲ್ಲೆಲೂಯ. ಆದ್ರೆ ದೇವರು ಹೇಳ್ತಿದ್ದಾರೆ ಅನ್ಯ ಜನಗಳಲ್ಲಿ ನನ್ನ ನಾಮ ಏನಾಗಿದೆ? ಘನವಾಗಿದೆ. ಅಂದ್ರೆ ಅನ್ಯ ಜನರು ನನ್ನ ಏನ್ ಮಾಡ್ತಾರೆ? ಸ್ತುತಿಸ್ತಾರೆ. ಧೂಪವನ್ನು ಶುದ್ಧ ನೈವೇದ್ಯವನ್ನು ಅರ್ಪಿಸ್ತಾರೆ. ಅದಕ್ಕೆ ನಮ್ಮ ಆರಾಧನೆ ಬಹಳ ಶುದ್ಧವಾಗಿರ್ಬೇಕು. ದೇವರು ನನ್ನ ಎದುರು ನೋಡ್ತಾರೆ. ನಮ್ಮ ಆರಾಧನೆ ಏನಾಗ್ಬೇಕು? ಗಟ್ಟಿಯಾಗಿ ಹೇಳ್ರಿ. ನಮ್ಮ ಆರಾಧನೆ ದೇವರ ಮುಂದೆ ಶುದ್ಧವಾದ ಆರಾಧನೆಯಿಂದ ದೇವರಿಗೆ ಕೊಡಬೇಕು. ನಾವೇನಾದ್ರೆ ಶುದ್ಧ ಅಂದ್ರೆ ಅಶುದ್ಧವಾದ ಯಾವ್ದಾದ್ರು ನಿಮಗೆ ಕೊಟ್ರೆ ತಿಂತೀರಾ? ನಮ್ಮ ಗೋವಿಂದ್ ಫಾಸ್ಟ್ ಈರುಳ್ಳಿ ಎತ್ಕೊಂಡ್ ಬರ್ತಾ ಇರ್ತಾರೆ. ಹೊಡೆತೋಗಿರೋದು ನಿಮ್ಗೆ ಕೊಟ್ರೆ ಏನ್ ಮಾಡ್ತೀರಾ? ಒಂದ್ ದಿವಸ 2 ದಿವಸ ಪ್ರೀತಿಯಿಂದ ಏನು ಬ್ರದರ್ ಬೇಜಾರ್ ಮಾಡ್ಕೊಂತ ಇಟ್ಕೊತಾರೆ. 3ನೇ ದಿನ ನಂಗೆ ಕೊಟ್ರೆ ಏನ್ ಬ್ರದರ್ 2 ದಿನ ಸುಮ್ಮನೆ ಇದೆ, 3ನೇ ದಿನ ಅದೇ ಕೊಡ್ತಾ ಇದ್ರೆ ತಗೊಂಡೋಗ್ರಿ ವಾಪಸ್. ಅದೇ ನಾವೇ ಅದನ್ನ ಅಂಗೀಕರಿಸಲ್ಲ, ಇನ್ನು ದೇವರ ಅಂಗೀಕರಿಸ್ತಾರ? ಅಂದ್ರೆ ದೇವರಿಗೆ ಪರಿಶುದ್ಧವಾದಂತ ಆರಾಧನೆಯನ್ನು ಕೊಡಬೇಕು. ಕೆಳಗಡೆ ನೀವು ಯೆಹೋವನ ಮೇಜು ಅಶುದ್ಧ, ಯೆಹೋವನ ಮೇಜು ಅಶುದ್ಧ, ಅದರ ಮೇಲಿನ ಎಡೆಯು ತುಚ್ಛ ಅಂದುಕೊಳ್ಳುವುದರಿಂದ ನನ್ನ ನಾಮವನ್ನು ಅಪಕೀರ್ತಿಗೆ ಗುರಿ ಮಾಡಿದ್ದೀರಿ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯ ಹೇಳುತ್ತಾ ಇದೆ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳುತ್ತಾ ಇದೆ, ಈ ಕರ್ತನ ಮೇಜನ್ನ ಅಶುದ್ಧ ಎಂದು ನೀವು ಎಣಿಸಬಾರದು. ಆಮೇಲೆ ಇದನ್ನ ಕೇವಲವಾಗಿ ಕಾಣಬಾರದು. ನಾನು ಹೇಳ್ತೇನೆ, ಇದು ಒಂದು ಬೇಕಂದ್ರೆ ಒಂದು ದಿನ ಉಪವಾಸವಿದ್ದು ನಾವು ಬರಬೇಕು. ಇಲ್ವೋ ಇವತ್ತಾದ್ರೂ ಉಪವಾಸದಲ್ಲಿ ಬರ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ದೇವರ ಸನ್ನಿಧಾನದಲ್ಲಿ ಕರ್ತನ ಮೇಜು ನಾವು ಹೊಂದಲಿಕ್ಕೆ ಹೋಗುವಾಗ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕು. ಇವತ್ತು ಕರ್ತನ ಮೇಜಿದೆ. ಆ ರೊಟ್ಟಿ ಅಂದ್ರೆ ಯೇಸು ಕ್ರಿಸ್ತನ ಶರೀರ, ಆ ದ್ರಾಕ್ಷರಸ ಅಂದ್ರೆ ಯೇಸು ಕ್ರಿಸ್ತನ ರಕ್ತಕ್ಕೆ ಹೋಲಿಕೆಯಾಗಿರುವಂತದ್ದು. ಈ ಪವಿತ್ರವಾದ ದೇವರನ್ನ ನಾವು ಮುಟ್ಟಲಿಕ್ಕೆ, ಅವರ ಶರೀರವನ್ನು ಮುಟ್ಟಲಿಕ್ಕೆ, ಅವರ ರಕ್ತವನ್ನ ಕುಡಿಲಿಕ್ಕೆ, ಅದರಲ್ಲಿ ಪಾಲುಗಾರ ಆಗೋದಕ್ಕೆ ನಾನು ಯೋಗ್ಯನಾ ಎಂದು ನನಗೆ ನಾನು ಪರೀಕ್ಷಿಸಿಕೊಂಡಿಲ್ಲಿಗೆ ಬರ್ಬೇಕು. ನನ್ನ ಪ್ರಾರ್ಥನೆಯೊಂದಿಗೆ ಇಲ್ಲಿಗೆ ಬರ್ಬೇಕು. ನಾನು ತಗ್ಗಿಸಲ್ಪಟ್ಟವನಾಗಿ ನಾನು ಇಲ್ಲಿಗೆ ಬರ್ಬೇಕು. ಯಥಾ ಪ್ರಕಾರ ಬರುವ ರೀತಿಯಲ್ಲಿ ಅಲ್ಲ ಕರ್ತನ ಮೇಜಿಗೆ ಬರೋದು. ಯಾಕೆ ವೈಟ್ ಬಟ್ಟೆ ಹಾಕೊಂಡು ಬಂದಿಲ್ಲ? ಯಾಕೆ ನೀವು ವೈಟ್ ಡ್ರೆಸ್ ಹಾಕಿ ಬಂದಿಲ್ಲ ಕರ್ತನ ಮೇಜಿಗೆ? ಅದೇ ಏನಂದ್ರೆ ಕರ್ತನ ಮೇಜು ಅಪಕೀರ್ತಿ, ತುಚ್ಛ, ನೀವದನ್ನ ಅಲಕ್ಷ್ಯ. ಗೊತ್ತು ತಾನೆ? ಪಾಸ್ಟ್ ಗೊತ್ತು ತಾನೆ? ಯಾಕೆ ನೀವು ಹಾಕಿಲ್ಲ? ಪಾಸ್ಟ್ಗಳು ವೈಟ್ ಶರ್ಟ್, ವೈಟ್ ಪ್ಯಾಂಟ್ ಹಾಕಬೇಕು. ಪಾಸ್ಟರ್ ಅವರು ವೈಟ್ ಹಾಕಬೇಕು. ಯಾಕೆ ಹಾಕಿಲ್ಲ? ಅದೇ ನಿಮ್ಗೆ ಕರ್ತನ ಮೇಜ್ ಅಂದ್ರೆ ಅಲಕ್ಷ್ಯ. ಕರ್ತನ ಮೇಜಿನ ಮೇಲೆ ಗೌರವವಿಲ್ಲ. ಕರ್ತನ ಮೇಜನ್ನ ನೀವು ಮಾನಿಸಲ್ಲ. ಕರ್ತನ ಮೇಜಿನ ಮೇಲೆ ಭಯಭಕ್ತಿ ಇಲ್ಲ. ಇದು ಸಭಾ ಒಂದು ರೂಲ್ಸ್. ಕರ್ತನ ಮೇಜಿನ ವೈಟ್ ಆಗಿ ಬರಬೇಕು. ನಾನು ಹೇಳಿದ್ದೆ ಇಲ್ವಾ? ಹೇಳಿದ ಇಲ್ವೋ? ಹೇಳಿದೀವೋ ಇಲ್ವೋ? ಹೇಳಿದ್ದೀನೋ ಇಲ್ವೋ? ಯಾಕೆ ಬಂದಿಲ್ಲ? ಇದರಿಂದ ಏನ್ ಬರುತ್ತೆ ಗೊತ್ತಾ? ಶಾಪ.
ಏನ್ ಬರುತ್ತೆ? ಕರ್ತನ ಮೇಜಿನ ಅಲಕ್ಷ್ಯ. ಕರ್ತನ ಮೇಜು ದಿನ ಇಲ್ಲಿ ಬಂದು ಕಣ್ಣೀರು ಸುರಿಸಿ ನಾನು ಹೇಳ್ತೇನೆ, ಹೋದ ಕರ್ತನ ಮೇಜಿಂದ ಈ ಕರ್ತನ ಮೇಜಿನ ತನಕ ಸುಳ್ಳು ಹೇಳದೇ ಇರೋರು ಕೈ ಎತ್ತಿ ನೋಡೋಣ, ಕೋಪ ಮಾಡದೇ ಇರೋರು ಕೈ ಎತ್ತಿ ನೋಡೋಣ, ಸಿಟ್ಟು ಮಾಡದೇ ಇರೋರು ಕೈ ಎತ್ತಿ ನೋಡೋಣ, ಜಗಳ ಮಾಡಿಲ್ಲ ಅನ್ನೋರು ಕೈ ಎತ್ತಿ ನೋಡೋಣ. ಹಾಗಾದ್ರೆ ನಾವ್ ಇದನ್ನ ಏನ್ ಮಾಡ್ತಾ ಇದೀವಿ? ಅಷ್ಟು ಶ್ರೇಷ್ಠ ಇದು. ಈ ರೊಟ್ಟಿ ಬೇಕರಿಯಿಂದ ಮಾಡಿರ್ಬೋದು. ನಾನು ಕೈ ಎತ್ತಿ ಪ್ರಾರ್ಥಿಸಿದಾಗ, ಒಬ್ಬ ಯಾಚಕನು ಕೈ ಎತ್ತಿ ಪ್ರಾರ್ಥಿಸಿದಾಗ, ಒಬ್ಬ ದೇವರಿಂದ ಅಭಿಷೇಕಿಸಲ್ಪಟ್ಟ ದೇವದಾಸರು ಕೈ ಎತ್ತಿ ದೇವರೇ ಇದು ನಿನ್ನ ಶರೀರವಾಗಲಿ ಅಂತ ಹೇಳುವಾಗ ಅದು ಶರೀರಕ್ಕೆ ಸಮಾನವಾಗುತ್ತೆ. ಅದು ಯೇಸುವಿನ ಶರೀರಕ್ಕೆ ಸಮಾನವಾಗುತ್ತೆ. ಆಮೇಲೆ ಇಲ್ಲ ತಿಂದು ಬಿಟ್ಟು ಫಾಸ್ಟ್ ಯಾಕೆ ಅಯ್ಯಂಗಾರ ಬೇಕು ತಂದಿರ್ಬೇಕಂದ್ರೆ ಇನ್ನೊಂದು ಚೂರು ಜಾಸ್ತಿ ಮುರ್ಕೊಬೇಕಾಗಿ ಚೂರು ಮುರಿದು ಬಿಟ್ಟೆ. ಆ ಟೇಸ್ಟ್ ನೋಡಕ್ಕಲ್ಲ, ಕೆಲವರು ತಿನ್ನುವಾಗ ಸಕ್ಕರೆ ಕಮ್ಮಿ ಹಾಕೋರೆ, ಅಷ್ಟು ಬೇರೆ ಕಡೆ ತಂದಿರು ಚೆನ್ನಾಗಿರೋದು. ಟೇಸ್ಟ್ ನೋಡಕ್ಕಲ್ಲ, ಕರ್ತನ ಮೇಜ್. ಆತನ ಶರೀರದಲ್ಲಿ ನಾವು ನೀವು ಪಾಲುಗಾರರು, ಆತನ ರಕ್ತದಲ್ಲಿ ನಾನು ನಿನ್ನ ಪಾಲುಗಾರರು. ಆತನ ರಕ್ತ ನೀನು ಪರಿಶುದ್ಧವಾಗಿ ಕುಡಿಯುವುದಾದರೆ ನಿನ್ನ ಶರೀರದಲ್ಲಿ ರೋಗ ಬರೋದಿಲ್ಲ, ನಿನ್ನ ಬ್ಲಡ್ ಅಲ್ಲಿ ರೋಗ ಬರೋದಿಲ್ಲ, ಎಂದಿಗೂ ನೀನು ಬ್ಲಡ್ ಚೆಕಪ್ ಹೋಗೋದಿಲ್ಲ. ಕಾರಣ ನಿನ್ನ ಬ್ಲಡ್ ಪ್ಯೂರ್ ಆಗಿರುತ್ತದೆ. ದೇವರ ರಕ್ತ ನಿನ್ನ ರಕ್ತದೊಳಗಡೆ ಸೇರುವಾಗ ಅದು ಪರಿಶುದ್ಧವಾಗಿ ಮಾರ್ಪಡುತ್ತದೆ. ಎಂತ ರೋಗವಾದರೂ ಈ ಹಗಲ ವೇಳೆಯಲ್ಲಿ ಬಿಡುಗಡೆಯಾಗಿ ಅದು ಮಾರ್ಪಡುತ್ತದೆ. ಹಲ್ಲೆಲೂಯಾ. ದೇವರ ಮುಂದೆ ಯಾವ ರೋಗಗಳು, ಯಾವ ಮರಣಗಳು, ಯಾವ ಶಾಪಗಳು, ಯಾವುದೇ ಮಂತ್ರವಾದಗಳು ದೇವರ ಮುಂದೆ ನಿಲ್ಲೋದಿಲ್ಲ. ದೇವರು ಗುಣಪಡಿಸುವ ದೇವನಾಗಿದ್ದಾನೆ. ಹಲ್ಲೆಲೂಯಾ. ನಾನು ಸಾಕ್ಷಿ ಕೇಳಿದ್ದೇನೆ, ನಾನು ಸಾಕ್ಷಿ ಕಂಡಿದ್ದೇನೆ. ಇದು ಪರಿಶುದ್ಧವಾಗಿ ತಿಂದ ತಕ್ಷಣನೇ ಕೆಲವರ ರೋಗ ಬಿಡುಗಡೆ. ಕೆಲವರ ಮಕ್ಕಳನ್ನು ಹೊಂದಿಕೊಂಡ್ರು, ಕೆಲವರ ಸಾಲಗಳು ತೀರಿತು, ಅವರ ಶರೀರದಲ್ಲಿರುವ ವೇದನೆಗಳು ಬಿಡುಗಡೆ ಆಗಿದೆ. ಇದೇ ಸಭೆಯಲ್ಲಿ ನಾನು ಸಾಕ್ಷಿ ಕೇಳಿದೆ. ಅವರು ತುಂಬಾ ಬ್ಯಾಕ್ ಪೈನ್ ಅಲ್ಲಿ ಬಂದಿದ್ರು. ಇದು ನಾನು ಆಮೇಲೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿದ್ದೆ. ಅಂದ್ರೆ ವಿವರಿಸಿ ನಾನು ಇದು ಕೊಟ್ಟ ಮೇಲೆ ಅವ್ರು ಒಪ್ಪಿಸಿಕೊಂಡು ತಗೊಂಡ್ರು. ಆಮೇಲೆ ಎದ್ದ ಮೇಲೆ ಅವ್ರು ಹೇಳಿದ್ರು, ಫಸ್ಟ್ ನನಗೆ ಪೈನೇ ಇಲ್ಲ ಅಂತ. ಇದು ಸಾಮಾನ್ಯವಾಗಿರೋದಲ್ಲ. ಪರಲೋಕ ಉಂಟು ಮಾಡಿದ ದೇವಕುಮಾರನ ಶರೀರ, ದೇವಕುಮಾರನ ರಕ್ತವಾಗಿದೆ. ಇದು ದ್ರಾಕ್ಷರಸವಾಗಿ ಕಾಣಬಹುದು. ಯಾಚಕನ ಕೈ ಎತ್ತಿ ಪ್ರಾರ್ಥಿಸುವಾಗ ದೇವರ ರಕ್ತ ಅದರಲ್ಲಿ ಇಳಿದು ಬರ್ತದೆ. ದೇವರ ರಕ್ತ ಅದರಲ್ಲಿ ಇಳಿದು ಬರ್ತದೆ. ನಾವು ಸುಮ್ಮನೆ ಪ್ರಾರ್ಥಿಸಿ ಕೊಡೋದಿಲ್ಲ, ಅದು ಮಾರ್ಪಡಲಿ. ಹಲ್ಲೆಲೂಯಾ. ಓ ಯೇಸು ನೀರನ್ನು ನಂಬಿಕೆಯಿಂದ ನೀರು ತುಂಬಿಸು ಅಂತ ಹೇಳಿದ್ರು. ಅದು ತುಂಬಿಸುವಾಗ ಆತನ ಮಾತಿನ ಶಕ್ತಿಯಿಂದ ಅದು ದ್ರಾಕ್ಷರಸವಾಗಿ ಮಾರ್ಪಟ್ಟಿದೆ. ಹಲ್ಲೆಲೂಯಾ. ಈ ಹಗಲ ವೇಳೆಯಲ್ಲಿ ಇದು ರಕ್ತವಾಗಿ ಮಾರ್ಪಡುತ್ತೆ, ಇದು ಶರೀರವಾಗಿ ಮಾರ್ಪಡುತ್ತೆ. ಅದು ನಿನ್ನ ಒಳಗಡೆ ಇಳಿದು ಬರುವಾಗ, ಓ ಹಲ್ಲೆಲೂಯಾ, ದೇವರು ನಿನ್ನನ್ನು ಒಂದು ಅಭಿಷೇಕನಾಗಿ, ಒಂದು ಆರೋಗ್ಯವುಳ್ಳವನಾಗಿ, ಒಂದು ಆಶೀರ್ವಾದವುಳ್ಳವನಾಗಿ ದೇವರು ನಿನ್ನನ್ನು ಮಾರ್ಪಡಿಸ್ತಾರೆ. ಇವತ್ತು ಪರಿಶುದ್ಧವಾಗಿ ತೆಗೆದುಕೋ. ಇವತ್ತು ದೇವರಿಗೆ ತಗ್ಗಿಸಿಕೊಂಡು ತೆಗೆದುಕೋ. ನಿನ್ನ ವಿಚಾರಿಸಿ ತೆಗೆದುಕೋ. ನಿನ್ನ ಪರೀಕ್ಷೆ ಮಾಡಿ ತೆಗೆದುಕೋ. ಹಲ್ಲೆಲೂಯಾ. ಇಲ್ಲವಾದ್ರೆ ಮುಟ್ಟಬೇಡ, ಮುಟ್ಟಬೇಡ. ಪ್ರೈಸ್ ದಿ ಲಾರ್ಡ್. ಇಲ್ಲ ಅಂದ್ರೆ ಮುಟ್ಟಬೇಡ್ರಿ. ಇಲ್ಲ ಅಂದ್ರೆ ಮುಟ್ಟಬೇಡ್ರಿ. ನಂತರ ತಗೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ನನ್ನ ಮೇಚಂದ್ರ ಕೆಲವರಿಗೆ ಏನಂದ್ರೆ ಅಶುದ್ಧವಾಗಿ ಮುಟ್ತಾರೆ. ಪ್ರೈಸ್ ದಿ ಲಾರ್ಡ್. ಇದು ತುಚ್ಛ ಅಂದ್ರೆ ಕೇವಲ ಕೆಲವರಿಗೆ ಅಂದೆ ದೇವರು ಹೇಳ್ತಾರೆ. ಆಮೆನ್, ಆಮೆನ್. ದೇವರು ಏನ್ ಹೇಳ್ತಿದ್ದಾರೆ? ಕೆಲವರಿಗೆ ಕೇವಲವಾಗಿ ಇದನ್ನು ಕಾಣ್ತಾರೆ. 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಸುರಿಸಲ್ಪಟ್ಟ ರಕ್ತದ ಸೂಚನೆ, ರಕ್ತದ ಹೋಲಿಕೆ, ನನ್ನ ನೆನಪಿಗೋಸ್ಕರ ಕರ್ತನ ಬರುವಿಕೆ ತನಕ ನಾನು ಕರ್ತನ ಮರಣವನ್ನು ಮರೆಯದೆ ಆತನ ಮರಣವನ್ನು ಪ್ರಸಿದ್ಧಿ ಪಡಿಸುವುದಕ್ಕೋಸ್ಕರ ಆತನ ರಕ್ತ ಸುರಿಸಿರೋದು. ಹೌದು, ನನಗಾಗಿನೇ ಸುರಿಸಿರೋದು, ನನ್ನ ಬಿಡುಗಡೆಗಾಗಿನೇ ಸುರಿಸಿರೋದು. ಅವರ ರಕ್ತದಿಂದಲೇ ನನ್ನ ಪಾಪ ಪರಿಹಾರ ಆಗಿರೋದು. ನನ್ನ ಪ್ರಾರ್ಥನೆಯಿಂದ ಅಲ್ಲ, ನನ್ನ ಉಪವಾಸದಿಂದ ಅಲ್ಲ, ಯೇಸುವಿನ ರಕ್ತದಿಂದ ನನ್ನ ಪಾಪ ಪರಿಹಾರವಾಯಿತು. ನನ್ನ ಶಾಪಗಳು ಮುರಿದೋಯ್ತು. ಸೈತಾನಗೂ ನನಗೂ ಇದ್ದಂತ ಬಂಧನ ಬಿಡುಗಡೆ ಆಯಿತು. ಸೈತಾನ ರಾಜ್ಯದಿಂದ ಅದು ದೇವರ ರಾಜ್ಯಕ್ಕೆ ಬಂತು. ಹಲ್ಲೆಲೂಯಾ. ಇದನ್ನು ಏನಾಗಿ ಕಾಣಬಾರದು? ಅಶುದ್ಧವಾಗಿ ಕಾಣಬಾರದು, ತುಚ್ಛವಾಗಿ ಕಾಣಬಾರದು. ನಾನು ಹೇಳ್ತೇನೆ, ಇದು ಎತ್ಕೊಂಡು ಬರುವಾಗ ನಿನ್ನ ಮೊಣಕಾಲಲ್ಲಿ ನಿಲ್ಲಬೇಕು, ನಿನ್ನ ಬಾಯಲ್ಲಿ ಸ್ತೋತ್ರ ಇರಬೇಕು. ಅದು ಕೈಯಲ್ಲಿ ಹಿಡಿಯೋದಕ್ಕೂ
ನಾವು ಯೋಗ್ಯರಾಗಿ ನಿಮ್ಮ ಕಣ್ಣಿಗೆ ಬ್ರೆಡ್ ಇರಬಹುದು. ಆ ಬ್ರೆಡ್ ಹೆಂಗೆ ನಮ್ಮ ಕೈ ಬರುತ್ತೆ ಗೊತ್ತಾ? ಅದು ಗೋಧಿ ಬೆಳೆದು. ನಾನು ಇದುವರೆಗೂ ಗೋಧಿ ನಾನು ನೋಡೇ ಇರಲಿಲ್ಲ ಬೆಳೆಯೋದನ್ನ. ನಿನ್ನೆ ನಾವು ಹುಮ್ನಾಬಾದ್ ಹೋದಾಗ ನೋಡಿದೆ, ಗೋಧಿ ಅಲ್ಲಿ ಬೆಳೀತಾರೆ. ಆ ಗೋಧಿನ ತೆಗೆದು ಅದನ್ನ ಮಿಷಿನಲ್ಲಿ ಪುಡಿ ಮಾಡಿ ಹಿಟ್ಟು ಮಾಡಿ ಅದನ್ನ ಎಲ್ಲ ಮಿಕ್ಸ್ ಮಾಡಿ ಸಕ್ಕರೆ ಅದು ಇದೆಲ್ಲ ಮಿಕ್ಸ್ ಮಾಡಿ ಬೆಂಕಿ ಓವನ್ ಅಲ್ಲಿ ಬೇಯಿಸ್ತಾರೆ. ಅದು ಬೆಂಕಿಲಿ ಸುಡಲ್ಪಡುತ್ತೆ. ಸುಟ್ಟು ರುಚಿಯಾದ ಬ್ರೆಡ್ ನಮ್ಮ ಕೈಲಿ ಬರ್ತದೆ. ಕರ್ತನಾದ ಯೇಸು ಸ್ವಾಮಿ ನನಗೋಸ್ಕರ ಶಿಲುಬೆಯಲ್ಲಿ ಮನುಷ್ಯನ ಕೈಯಿಂದ ನನ್ನ ಕರ್ತನು, ನನ್ನ ಸೃಷ್ಟಿಯ ಮಾಡಿದ ದೇವರು, ನನ್ನ ತಂದೆ ತಾಯಿ ಆಗಿರುವ ದೇವರು, ನನ್ನ ಪಾಪ ಹೊತ್ತಿರುವ ದೇವರು, ಸಮಸ್ತ ಲೋಕವನ್ನ ಉಂಟು ಮಾಡಿದ ದೇವರು. ಯೇಸು ಭೂಮಿಲಿ ನಡೆದರೆ ಭೂಮಿ ಭಯ ಪಡುತ್ತಾ ಇತ್ತು, ಆಕಾಶ ಭಯ ಪಡುತ್ತಾ ಇತ್ತು, ಬಿರುಗಾಳಿಗಳು ಭಯ ಪಡುತ್ತಾ ಇತ್ತು, ಸಮಾಧಿಗಳು ಭಯ ಪಡುತ್ತಾ ಇತ್ತು. ಲಾಜರ್ನ ಹತ್ರ ಯೇಸು ಬಂದು ನಿಲ್ಲುವಾಗ ಸಮಾಧಿಗೆ ಭಯ ಉಂಟಾಯಿತು, ಮರಣಕ್ಕೆ ಭಯ ಉಂಟಾಯಿತು, ರೋಗಿಗಳು ಬರುವಾಗ ರೋಗಕ್ಕೆ ಭಯ ಉಂಟಾಯಿತು. ಕೆಲವು ದೆವ್ವ ಹಿಡಿದವರು ಯೇಸುವ ನೋಡೋದು ದೆವ್ವಕ್ಕೆ ಭಯ ಉಂಟಾಯಿತು. ಅವರ ಮುಂದೆ ನಿಂತಿರೋರು ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಆತನು ಸರ್ವಶಕ್ತನಾದ ದೇವ. ಹಲ್ಲೆಲೂಯಾ! ನಾವೀಗ ಆರಾಧಿಸುವ ದೇವ ಸರ್ವಶಕ್ತನಾದ. ನಿನ್ನೆ ದಿನ ಒಂದು ಸ್ಪಿರಿಟ್, ಅವರು ಆ ಸ್ಪಿರಿಟ್ ಆನಿಮಲ್ ತರ, ಪ್ರಾಣಿ ತರ ಬಿಹೇವ್ ಮಾಡ್ತಾನೆ, ಚಿಕ್ಕ ಮಕ್ಕಳ ತರ ಬಿಹೇವ್ ಮಾಡ್ತಾನೆ. ಹಾಫ್ ಅನ್ ಅವರ್ ಆದ್ರೂ ಬಿಟ್ಟು ಹೋಗ್ತಾನೆ. ನನಗೆ ಟೈರ್ಡ್ ಆಯ್ತು. ನಾನು ಇನ್ನು ವಾಕ್ಯನೇ ಕೊಟ್ಟಿಲ್ಲ, ಆರಾಧನೆ ಸ್ಟಾರ್ಟ್ ಮಾಡುವಾಗಲೆಲ್ಲ ಸ್ಪಿರಿಟ್ಗಳು ಹೊರಗಡೆ ಬಂದ. ನಾನು ಹೇಳಿದೆ, ದೇವರೇ ನಾನು ಇದನ್ನ ಬಿಡಿಸ್ಕೊಂಡು ಹಿಂಗೆ ಕೂತಿದ್ದೇನೆ, ಇನ್ನು ಸೇವೆ ಯಾವಾಗ ಮಾಡ್ಬೇಕು, ಇನ್ನು 2-3 ಕಡೆ ನಾನು ಹೋಗಬೇಕು. ನೀ ನನ್ನ ಅಭಿಷೇಕ ಮಾಡಿರೋದಾದ್ರೆ ಒಂದೇ ಒಂದು ಪ್ರಾರ್ಥನೆ ಮಾಡ್ತೇನೆ, ಬಿಡಿದ್ ನೀಗಿಸ್ಬೇಕಂತ. ಕೆಲವೊಂದು ಸೈತಾನ್ಗಳಲ್ಲಿ ಕೆಲವೊಂದು ಸೀಕ್ರೆಟ್ಗಳಿವೆ, ಅದು ಗಟ್ಟಿಯಾಗಿ ಕೈಯನ್ನು ಹಿಡಿತವೆ. ಅದನ್ನು ಬಿಡಿಸುವಾಗ ಅದು ಬಿಟ್ಟು ಹೋಗ್ತವೆ. ಕೆಲವೊಂದ ದೇವರು ಹಿಡಿ ಅಂದ್ರೆ ನಾವು ತಲೆ ಹಿಡಿಬೇಕು, ಕೆಲವೊಂದ ಕಾಲಿನ ಬೆರಳು ಹಿಡಿ ಅಂದ್ರೆ ನಾವು ಕಾಲಿನ ಬೆರಳಲ್ಲಿ ಇಡಬೇಕು, ಕೆಲವು ಹೊಟ್ಟೆಯಲ್ಲಿ ಕೈ ಹಿಡಂದ್ರೆ ನಾವು ದೇವರು ಇಡುವಾಗ ನಾವು ಇಡಬೇಕು. ಅದರಲ್ಲಿ ಸೈತಾನ ಕೆಲವು ಸೀಕ್ರೆಟ್ಗಳಿವೆ. ಕೈ ಗಟ್ಟಿಯಾಗಿ ಹಿಡಿದಿಲ್ಲ, ಅವರು ಬಹಳ ಪವರ್ಫುಲ್ ಆಗಿಲ್ಲ, ಬಹಳ ಗಟ್ಟಿ ಇಲ್ಲ. ಅವರೆಲ್ಲ ಅಗ್ರಿಕಲ್ಚರ್ ಮಾಡುವರು, ಕೃಷಿ ಮಾಡುವರು, ವ್ಯವಸಾಯ ಮಾಡುವರು, ಭಯಂಕರ ಸ್ಟ್ರಾಂಗ್ ಇದೆ ವ್ಯಕ್ತಿ. ಆದ್ರೆ ದೇವರ ಅಭಿಷೇಕದ ಮುಂದೆ ಯಾವುದು ನಿಲ್ಲಕ್ಕೆ ಆಗಲ್ಲ. ನಾನು ಅವರ ಕೈ ಬಿಡಿಸಿ ಹಿಡಿದಿದ್ದೆ. ಹಿಡಿದ ತಕ್ಷಣ ಒಂದು 2 ನಿಮಿಷಕ್ಕೆ ಸ್ಪಿರಿಟ್ ಬಿಟ್ಟು. ಯೇಸುವಿನ ನಾಮ ಸಾಧಾರಣವಾದ ನಾಮ, ಆತನ ಹೆಸರು ಸಾಧಾರಣವಾದ ಹೆಸರಲ್ಲ. ಮನೆಯಲ್ಲಿ ಯೇಸು ಯೇಸು ಅಂತ ಹೇಳುವಾಗ ಗೊತ್ತಿಲ್ಲ, ಆ ದೇಶದ ಅಂಧಕಾರ ಶಕ್ತಿಗಳು ನಡುಗಕ್ಕೆ ಪ್ರಾರಂಭ ಆಗಿದೆ. ಅಕ್ಕ ಪಕ್ಕದಲ್ಲಿ ಕೆಲವರು ಕಾರ್ಯಗಳು ಮಾಡ್ತಾ ಇರ್ತಾರಲ್ವಾ, ಅವರವರ ಸಂಪ್ರದಾಯಗಳು, ಆ ಶಕ್ತಿಗಳಿಗೆ ಸುಮ್ಮನೆ ಇರಕ್ಕಾಗಲ್ಲ. ನೀನು ಯೇಸು 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 ನಾಮ, ಯೇಸು ನಾಮ, ಯೇಸು ರಕ್ತ, ಯೇಸು ರಕ್ತ, ಯೇಸಪ್ಪ, ಯೇಸು ಸ್ವಾಮಿ, ಯೇಸಯ್ಯ, ಯೇಸುವೆ, ಯೇಸುವೆ, ಕರ್ತನೇ, ಒಡೆಯನೇ ಎಂದು ನೀನು ಮೊಣಕಾಲಿಗೆ ಮೊರೆ ಇಡುವಾಗ ಗಮನ ಕೊಟ್ಟು ಕೇಳ್ರಿ. ನಿನ್ನ ಪ್ರಾಂತ್ಯವನ್ನು ಆಳ್ವಿಕೆ ಮಾಡೋ ದುರಾತ್ಮಗಳು ಅದು ಭಯ ಪಡಕ್ಕೆ ಪ್ರಾರಂಭವಾಗುತ್ತೆ, ಅದು ಹೆದರ್ಲಿಕ್ಕೆ ಪ್ರಾರಂಭವಾಗುತ್ತೆ. ಓ, ನೀನೇನಾದ್ರೂ ಶಾಸನೆ ಮಾಡಿದ್ರೆ ಆ ಶಕ್ತಿಗಳ ಪ್ರಾಂತ್ಯ ಬಿಟ್ಟು ಹೋಗಬೇಕು. ಅಷ್ಟು ಬಲವಾದ ನಾಮ ಯೇಸುವಿನ ನಾಮ. ಅವನ ನೆತ್ತಿ ಹೋಗುವಾಗ ಅದ್ಭುತ ಬಿಡುಗಡೆ ನಿನ್ನ ಮನೆಯಲ್ಲಿ ಉಂಟಾಗುತ್ತೆ. ಸಾಧಾರಣವಾದ ನಾಮವಲ್ಲ ಯೇಸುವಿನ ನಾಮ, ಎಲ್ಲ ನಾಮಕ್ಕಿಂತ ಮೇಲಾಗಿರೋದು. ಲೋಕದಲ್ಲಿ ಬಹಳ ಹೆಸರು, ದೊಡ್ಡ ದೊಡ್ಡ ಹೆಸರು ಇರೋದಿದೆ. ಯೇಸು ಬರುವಾಗ ಎಲ್ಲವೂ ಅಡ್ಡ ಬೀಳ್ತದೆ. ಯೇಸು ಬರುವಾಗ ಎಲ್ಲವೂ ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನ ಕೊಟ್ಟುಕೊಂಡು ಯೇಸು ಕ್ರಿಸ್ತನು ಭೂಮಿಯಲ್ಲಿ ಬರುವಾಗ ವಿಗ್ರಹಗಳು ಪುಡಿ ಪುಡಿಯಾಗಿ ಕೆಳಗಡೆ ಬೀಳ್ತವೆ. ನಾನೊಂದು ಸೀಕ್ರೆಟ್ ಅಲ್ಲಿ ಗಮನ ಕೊಟ್ಟು ಕೇಳಿ, ಈ ದಿನಗಳಲ್ಲಿ ವಿಗ್ರಹಗಳನ್ನ ಬಹಳ ಎತ್ತರವಾಗಿ ಕಟ್ತಾ ಇದ್ದಾರೆ, ಗೊತ್ತಾ? ಒಂದೊಂದು ಊರಿನಲ್ಲಿ ಬಹಳ ಎತ್ತರ ಮಾಡಿ ಕಟ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ, 2-4-5 ವರ್ಷದಿಂದ ಜಾಸ್ತಿ ಆಗಿದೆ. ಒಂದು ಊರಲ್ಲಿ ನಾವು ಬಹಳ ಎತ್ತರ ಕಟ್ತಾರೆ. ಕೆಲವರು ನಮ್ದೇನೆ ಹೈಟ್, ಇಂಡಿಯಾದಲ್ಲಿ ಇಷ್ಟು ಎತ್ತರ ಎಲ್ಲೂ ಇಲ್ಲ, ವಿಶ್ವದಲ್ಲಿ ಎಲ್ಲೂ ಇಲ್ಲ. ಅದೆಲ್ಲವೂ ಪುಡಿ ಪುಡಿಯಾಗಿ ಕರ್ತನ ಬರುವಿಕೆ ಕೆಳಗಡೆ ಬೀಳುತ್ತದೆ. ದೇವರು ಕಲ್ಲಲ್ಲ, ಮಣ್ಣಲ್ಲ, ಕಲ್ಲು ಮಣ್ಣು ಸೃಷ್ಟಿಸಿದವ, ಮರಗಳನ್ನು ಸೃಷ್ಟಿಸಿದವ, ಬಾಯಿ ಮಾತಿನಿಂದನೇ. ನೀವ್ ಹೇಳ್ತೀರಾ ಕುಕ್ಕರಲ್ಲಿ ಅನ್ನ ಬರಲಿ, ಸ್ವಲ್ಪ ಸೆಟ್ಟಲ್ಲಿ ಕುತ್ಕೊಂಡು ಬರ್ತದ? ಅಲ್ಲೆಲೂಯಾ. ಯೇಸು ಹೇಳಿದ್ರು 5 ರೊಟ್ಟಿ 2 ಮೀನು,
5,000 ಜನಕ್ಕೆ ಬರಲಿ, ಅದು ಬಂದಾಯ್ತು. 12 ಗುಟ್ಟಿ ಮಿಕ್ಕಿ ಆಯ್ತು. ಅದು ದೇವರ ನಾಮದಲ್ಲಿ ಮಾತಿನಲ್ಲಿ ಇರುವಂತಹ ಶಕ್ತಿ. ಹಾಗೆ ಈ ಹಗಲು ವೇಳೆಯಲ್ಲಿ ನೀನು ವಾಕ್ಯ ಗಮನ ಕೊಟ್ಟು ಕೇಳಿದ್ರೆ ಆ ದೇವರು ಹಿಂಗೆ ಹೇಳಕ್ ಹೋಗ್ತಾ ಇದೆ, ಇವರ ಮನೆಯಲ್ಲಿ ಆಶೀರ್ವಾದ ಉಂಟಾಗಲಿ, ಇವರ ಮನೆಯಲ್ಲಿ ಅಭಿವೃದ್ಧಿ ಉಂಟಾಗಲಿ, ಇವರ ಶರೀರದಲ್ಲಿ ಸೌಖ್ಯ ಉಂಟಾಗಲಿ, ಇವರ ಸಂಬಳದಲ್ಲಿ ಅಭಿವೃದ್ಧಿ ಆಗಲಿ, ಇವರ ಸಾಲಗಳು ತೀರಲಿ, ಮಕ್ಕಳ ಎಜುಕೇಶನ್ ಕಂಟಿನ್ಯೂ ಆಗಲಿ. ದೇವರೊಂದು ಮಾತೆತ್ತಿ ಹೇಳಿದರೆ ನಿನ್ನ ಮನೆಯಲ್ಲಿ ಆಶೀರ್ವಾದ ಉಂಟಾಗುತ್ತೆ. ಇದು ದೇವರ ಮಾತಿನಲ್ಲಿರುವ ಶಕ್ತಿ. ದೇವರು ಸಾಧಾರಣ ದೇವರನ್ನ ತಿಳ್ಕೊಂಡ್ರ ಅಸಾಧಾರಣವಾಗಿರುವ ಹೇಳ್ರಿ, ಅವರ ಶಕ್ತಿ ನೆನೆಸಕ್ಕಾಗಲ್ಲ, ಅವರ ಶಕ್ತಿಯನ್ನ ಗ್ರಹಿಸಕ್ಕೂ ಆಗೋದಿಲ್ಲ. ಅಂತ ದೊಡ್ಡ ಕಾರ್ಯವನ್ನ ಮಾಡುವಂತ ದೇವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಕೆಳಗಡೆ ವಾಕ್ಯ ಓದಿರಿ. ಸೇನಾಧೀಶರು ಇಂತೆನ್ನುತ್ತಾನೆ, ಅಯ್ಯೋ, ಈ ಸೇವೆಯು ಎಷ್ಟೋ ಬೇಸರವೆಂದು ನೀವು ಅಂದುಕೊಂಡು ಅದನ್ನು ಚೀಗುಟ್ಟುತ್ತೀರಿ. ಹಲ್ಲೆಲೂಯಾ. ಅದಕ್ಕೆ ಕೆಲವರು ಕರ್ತನ ಮೇಜಿಗೆ ಬರಲ್ಲ. ಈ ಸೇವೆ ಅವರಿಗೆ ಏನಾಗಿದೆ? ಬೇಜಾರು. ಏನಾಗಿದೆ? ನಿಮ್ಗೆಲ್ಲ ಬೇಜಾರ? ಮತ್ತೆ ಮುಖದಲ್ಲೆಲ್ಲ ಬೇಜಾರು ಬಂದಿದೆ. ನಾವು ಹಾಗೇನೆ ಸ್ವಲ್ಪ ಬೇಜಾರು ಮಾಡಿ ಆಮೇಲೆ ಸ್ವಲ್ಪ ಆಶೀರ್ವಾದ ಬಗ್ಗೆ ಹೇಳ. ಹಲ್ಲೆಲೂಯಾ. ನಾವು ಹೋಗಿರೋ ಮನೇಲೆಲ್ಲ ಹಂಗೇನೆ ಸ್ವಲ್ಪ ಗದರಿಸುವಾಗ ಎಲ್ಲರೂ ಮುಖ ಸಪ್ಪಗಾಯ್ತು. ಕೊನೆಗೆ ಆಶೀರ್ವಾದ ಮೆಸೇಜ್ ಹೇಳಿದ ತಕ್ಷಣ ಎಲ್ಲರಿಗೂ ಒಂದು ಬಲ ಬಂದ್ಬಿಡ್ತು. ಹಲ್ಲೆಲೂಯಾ. ಹಾಗಾದ್ರೆ ಅವ್ರು ಏನ್ ಹೇಳ್ತಾ ಇದಾರಂತೆ? ಇದು ಬಹಳ ನನಗೆ ಈ ಸೇವೆ ಅಂದ್ರೆ ಏನು? ಗಟ್ಟಿಯಾಗಿ ನಾನು ಕರ್ತನ ಮೇಜೆ ಕೊಡಕ್ ಹೋಗುವಾಗ ನಾನು ನೋಡ್ತೇನೆ, ನಿಧಾನಕ್ಕೆ ಪಕ್ಕದಲ್ಲೇ ಇಟ್ಟು ಆ ಕಡೆ ಈ ಕಡೆ ಎಲ್ಲಾ ನೋಡಿ ಅಲ್ಲಿಗೆ ಬಟ್ಟೆ ಕರ್ತಾವೇ ಅಂತ ಇಲ್ಲಿ ಎಷ್ಟೋ ಜನ ನಾನು ನೋಡ್ತೀನಿ. ಇಲ್ಲಿ ಎಲ್ಲ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಇವ್ರು ಇನ್ನು ಕುತ್ಕೊಳ್ಳೋದ್ರಲ್ಲೇ ಇರ್ತಾರೆ. ಕೆಲವರಿಗೆ ಜಾಗನೇ ಸಿಕ್ಕಿರಲ್ಲ ಕುತ್ಕೊಳ್ಳೋಕೆ. ಹಲ್ಲೆಲೂಯಾ. ನಾನು ಕರ್ತನ ಮೇಜಲ್ಲಿ ಕೊಟ್ಟು ಬರ್ತಾ ಇರ್ತೀನಿ, ಇಲ್ಲಿ ಇವ್ರು ಪ್ರಾರ್ಥನೆಯನ್ನೇ ಸ್ಟಾರ್ಟ್ ಮಾಡಿರೋದಿಲ್ಲ. ಪ್ರಾರ್ಥನೆ ಇಲ್ಲದೆ ಕರ್ತನ ಮೇಜಿಗೆ ಕೈ ಹಾಕಬಾರದು. ನೀನು ಅರಿಕೆ ಮಾಡದೆ ಆ ರೊಟ್ಟಿಯನ್ನು ಮುಟ್ಟಬಾರದು. ಅಷ್ಟು ಬರ್ತಾರೆ. ಒಂದು ನಿಮಿಷ ಪ್ರೇಯರ್ ಮಾಡ್ತಾರೆ. ತೊಂದರೆ ಇಲ್ಲ. ನಾನು ಸೇವೆ ಮಾಡಕ್ಕಿರೋದು. ನೀವು 10 ನಿಮಿಷ ಟೈಮ್ ಕೊಟ್ಟರು ನಾನು 10 ನಿಮಿಷ ಆದ್ಮೇಲೆ ಕೊಡ್ತೀನಿ. ನಿಮ್ ಸೇವೆ ಮಾಡಕ್ಕೆ ದೇವ್ರು ನನ್ನ ಇಟ್ಟಿಲ್ಲ, ಆಳ್ವಿಕೆ ಮಾಡಕ್ಕಲ್ಲ. ಇದು ಬೇಸರ. ಕೆಲವರು ಏನ್ ಹೇಳ್ತಾರೆ, ಇದು ಅವರಿಗೆ ಎಷ್ಟೋ ಬೇಸರ ಅಂದೆ. ದೇವರು ಹೇಳ್ತಿದ್ದಾರೆ ಅವರು ಅದನ್ನ ಚೀಗುಟ್ಟಾರಂತ. ಕರ್ತನ ಮೇಜಿನ ಏನ್ ಮಾಡ್ತಾರೆ? ಕೆಲವರು ಹೇಳ್ತಾರೆ ಈ ದ್ರಾಕ್ಷರಸ ಟೇಸ್ಟೇ ಇಲ್ಲ, ಪಾಸ್ತಿ ಎಲ್ಲಿಂದ ತಂದವರು ಏನು? ಹಲ್ಲೆಲೂಯಾ. ಟೇಸ್ಟ್ ನೋಡಕ್ಕೆ ಕೊಟ್ಟಿರೋದು ಅದು ರಕ್ತ ಟೇಸ್ಟ್ ಇರ್ತದ? ರಕ್ತ ಟೇಸ್ಟ್ ಇರ್ತದ? ಇಲ್ಲ. ಆದ್ರೂ ಇದಕ್ಕೊಂದು ಸಕ್ಕರೆ ಹಾಕಿ ಕೊಡ್ತೀವಿ ನಾವು. ಈ ಸೇವೆ ನಿನ್ನೆ ಮೊನ್ನೆ ಬಂದಿರೋ ಸೇವೆ ಅಲ್ಲ. ಈ ಸಭೆ ಪ್ರಾರಂಭವಾದಾಗ ಬಂದ ಸೇವೆ ಅಲ್ಲ. ಕರ್ತನ ಮರಣದ ಹಿಂದಿನ ದಿನ ಕರ್ತನು ಪ್ರಾರಂಭಿಸಿಕೊಟ್ಟಂತ ಸೇವೆ. 1-2 ವರ್ಷದಿಂದ ಬರ್ತಾ ಇಲ್ಲ. 2022 ವರ್ಷದಿಂದ 2000 ವರ್ಷದಿಂದ ಈ ಸೇವೆ ನಡ್ಕೊಂಡ್ ಬರ್ತಾನೆ. ಹಲ್ಲೆಲೂಯಾ. ಈ ಸ್ತೋತ್ರ ನಿಮ್ಗೆಲ್ಲ ನೆನಪಿರ್ಬೇಕು. ಈ ಲಾಕ್ಡೌನ್ ಬಂದಾಗಲೂ ಸಹ ನಾನು ಮನೆಗೆ ಬಂದು ಕರ್ತನ ಮೆಚ್ಚಿಕೊಡ್ತೇನೆ. ಹತ್ರದಲ್ಲಿರೋ ನಮ್ಮ ಮನೆ ಕರೆದು ಕರ್ತನ ಮೆಚ್ಚಿಕೊಟ್ಟಿದ್ದೇನೆ. ನಡೆಸದಲ್ಲಿ ಇರ್ಬೋದಾಗಿತ್ತು. ಯಾಕೆ ನಡೆಸಿದೆ? ನಾವೆಲ್ಲರೂ ಅದರಲ್ಲಿ ಬರ್ಬೇಕು, ನಾವೆಲ್ಲರೂ ಪಾಲುಗಾರರಾಗಬೇಕು. ನಮ್ಮ ಪದದಲ್ಲಿ ನಾವು ಜೀವಿಸಕ್ಕಾಗಲ್ಲ. ದೇವರ ರಾಜ್ಯದಲ್ಲಿ ನಾವು ಇರ್ಬೇಕಾದ್ರೆ ನಮ್ಮ ಬಲ ಅಲ್ಲ, ದೇವರ ಆತ್ಮನ ಬಲ ನಮ್ಮಲ್ಲಿ ಇರಬೇಕು. ಕರ್ತನ ವಾಕ್ಯ ನಮ್ಮಲ್ಲಿ ಇರಬೇಕು. ಕರ್ತನ ಮೇಜಿನಲ್ಲಿ ಪಾಲುಗಾರರಾಗಬೇಕು. ನನ್ನ ಅಭಿಷೇಕ ಎಷ್ಟು ಮುಖ್ಯನೋ ನಮಗೆ ಕರ್ತನ ಮೇಜು ಅಷ್ಟೇ ಮುಖ್ಯವಾಗಿದೆ. ಹಲ್ಲೆಲೂಯಾ. ಈ ಕರ್ತನ ಮೇಜಿನಲ್ಲಿ ಸರಿಯಾಗಿ ನಾವು ಪಾಲುಗಾರರಾಗದೇ ಇರೋದ್ರಿಂದ ಬೈಬಲ್ ಹೇಳಿದ ಕೆಲವರು ರೋಗಿ ಆಗುತ್ತೆ ಅಂತ ನನಗನ್ಸುತ್ತೆ. ಕೆಲವು ರೋಗ ಬಿಟ್ಟು ಹೋಗೋದಕ್ಕೆ ಕಾರಣ ಅದೇನೆ. ಇವತ್ತು ಒಪ್ಪಿಸಿಕೊಡೋದು ಮತ್ತೆ ತಿರ್ಗ ಅದೇ ಕಾರ್ಯ ಮಾಡೋದು. ತಿರ್ಗ ಬಂದ ರೊಟ್ಟಿಯಲ್ಲಿ ಕೈ ಹಾಕೋದು. ಆಮೇಲೆ ರೊಟ್ಟಿ ಕೈ ಹಾಕಿ 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 ಏನಾಗ್ಬಿಟ್ಟಿದೆ? ಬೇಜಾರಾಗಿ ಅದರ ಮಹತ್ವನೇ ಗೊತ್ತಿಲ್ಲ. ಇವತ್ತೆಲ್ಲ ಸ್ವಲ್ಪ ಕಣ್ಣು ತೆರೀತಾ ಇದ್ದಾರೆ. ಹೌದಾ? ಕಣ್ಣು ತೆರೀತಾ ಇದೆಯಾ? ಇಲ್ಲ ಕಣ್ಣು ಮುಚ್ಚುತ್ತಾ ಇದೆಯಾ? ಕೆಳಗಡೆ ಕಳುವಿನ ಪಶುವನ್ನು ಹುಟ್ಟಾದದನ್ನು ರೋಗಿಯಾದದನ್ನು ತಂದೊಪ್ಪಿಸುತ್ತೀರಿ. ದೇವರಿಗೆ ಇಂಥದ್ದೆಲ್ಲ ಕೊಡಬೇಡ್ರಿ. ದೇವರಿಗೆ ಕೊಟ್ಟರೆ ಉತ್ತಮವಾಗಿರೋದು ಕೊಡ್ರಿ. ದೇವರಿಗೆ ಕೊಡುವಾಗ ನಮ್ಮ ಮನೇಲಿ ಒಂದು ಡಬ್ಬ ಇಟ್ಟಿದ್ದೀನಿ. ಇಲ್ಲಿ ಹರಿದೋಗಿರೋ ನೋಟು, ವ್ಯಾಲ್ಯೂಬಲ್ ಇಲ್ದಿರೋ ನೋಟು, ಡ್ಯಾಮೇಜ್ ಆಗಿರುವ ನೋಟು, ಪ್ಲಾಸ್ಟರ್ ಹಾಕಿರೋ ನೋಟು ಎಲ್ಲೂ ನಡೆಯಲ್ವಲ್ಲ, ಚರ್ಚಲ್ಲಿ ಕೊಡ್ತಾನೆ. ನಾನೆಲ್ಲಿ ನಡೆಸ್ಬೇಕು? ಅದೆಲ್ಲ ಡಬ್ಬದಲ್ಲಿ ಹಾಕಿ ಹಾಗೆ ಇಟ್ಟಿದ್ದೀನಿ. ಅದಕ್ಕೆ ಏನ್ ಪ್ರತಿಫಲ ಬರುತ್ತೆ?
ಕ್ರೈಸ್ತಲ ದೇವರಿಗೆ ಉತ್ತಮವಾಗಿದ್ದು ಕೊಡ್ಬೇಕು. ದೇವರಿಗೆ ನೀವು ಕೊಡ್ತಿರೋದು ಯಾರಿಗೆ? ಅದು ಮನಸ್ಸಲ್ಲಿ ಮನುಷ್ಯ ತಗೊಂತಾನ, ಅಂಗಡಿಯವನ್ನೇ ತಗೊಳ್ಳಲ್ಲ. ದೇವರಿಗೆ ಕೊಡುವಾಗ ಶ್ರೇಷ್ಠವಾಗಿದ್ದಾನೆ ಕೊಡ್ಬೇಕು. ಕುಂಟಾದದ್ದು, ರೋಗಿ ಆಗಿರುವಂತದ್ದು, ಕಳವಿನ ಪಶು, ಕದ್ದು. ಕದ್ದಿರೋ ಹಣ ತಂದು ಹಾಕ್ಬೇಡ್ರಿ. ರೋಡಲ್ಲೆಲ್ಲ ಸಿಕ್ಕಿದೆ ಅಂದ್ಬಿಟ್ಟು ತಗೊಂಡು ಕಾಣಿಕೆ ಡಬ್ಬದಲ್ಲಿ ಹಾಕ್ಬಾರ್ದು. ಅದು ಬಿದ್ದಿರೋದೇ ಎತ್ತಬಾರದು. ಅದು 2,000 ರೂಪಾಯಿ ನೋಟ್ ಆದ್ರೂ ಪರವಾಗಿಲ್ಲ, ಅದು 500 ರೂಪಾಯಿ ನೋಟ್ ಆದ್ರೂ ಪರವಾಗಿಲ್ಲ, 10,000 ರೂಪಾಯಿ ಬಂಡ್ಲು ಬಿದ್ರು ನಿನ್ನದಲ್ಲ, ಶಾಪ ನಿನ್ನ ಮೇಲೆ ಬರ್ತದೆ. ಅದನ್ನ ತಂದು ಚರ್ಚಿಗೆ, ಈ ಸಮಸ್ಯೆನ ಬೇಡಪ್ಪ, ಚರ್ಚಿಗೆ ಹಾಕ್ಬಿಡೋಣ. ನನಗೆ ಗೊತ್ತಿಲ್ಲ, ನಾನು ಪ್ರಾರ್ಥನೆ ಮಾಡಿ ಎತ್ಕೊಂತೀನಿ. ದೇವ್ರು ನನ್ನ ಮೇಲೆ ಏನಿಲ್ಲ, ನಿನ್ನ ಮೇಲೇನೆ ಬರೋದು. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಂದ ಕಳುವಿನ ಪಶು, ಉಂಟಾದದ್ದು, ರೋಗಿ ಆಗಿರುವಂತದನ್ನ ನೀವು ತಂದೊಪ್ಪಿಸ್ತೀರಿ. ಇಂಥ ನೈವೇದ್ಯವನ್ನು ತಂದೊಪ್ಪಿಸುತ್ತಿರುವಲ್ಲಿ ನಾನು ಅದನ್ನು ನಿಮ್ಮ ಕೈಯಿಂದ ಸ್ವೀಕರಿಸಲು ದೇವರು ಕೇಳ್ತಿದ್ದ, ನಾನು ಇದನ್ನು ಸ್ವೀಕರಿಸ್ಬೇಕಾ ಹೇಳ್ರಿ? ದೇವರು ಹೇಳ್ತಿದ್ದ, ನಾನು ಸ್ವೀಕರಿಸಲ್ಲ. ಅದನ್ನು ಕೊಡಬಾರದು. ಅದಕ್ಕೆ ಚರ್ಚಿಗೆ ಯಾವ್ದು ಸೆಕೆಂಡ್ ಹ್ಯಾಂಡ್ ತರಬಾರ್ದು. ಚರ್ಚಿಗೆ ಸೆಕೆಂಡ್ ಹ್ಯಾಂಡ್ ತರಬಾರ್ದು, ತಂದ್ರೆ ಹೊಸದ ತರ. ಕೆಳಗಡೆ ಒಬ್ಬನು ಹರಕೆ ಮತ್ತು ತನ್ನ ಹಿಂದಿನಲ್ಲಿ ಗಂಡು ಪಶುವಿದ್ದರೂ ಕಳಂಕವಾದ ಪಶುವನ್ನು ಯೆಹೋವನಿಗೆ ಯಜ್ಞ ಮಾಡಿದರೆ ಆ ಮೋಸಗಾರರಿಗೆ ಶಾಪವು ತಗಲಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಳಂಕವಾದ ಪಶುವನ್ನ ಕರ್ತನಿಗೆ ಯಜ್ಞ ಮಾಡಿದರೆ ಆ ಮೋಸಗಾರನಿಗೆ ಏನ್ ತಗಲಲಿ? ಪ್ರೈಸ್ ದಿ ಲಾರ್ಡ್. ಕರ್ತನ ಮುಂಭಾಗದಲ್ಲಿ ಬರುವಾಗ ನಾವು ಇಂಥದ್ದನ್ನ ಮಾಡಬಾರದೆಂದು ದೇವರು ಹೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಕಳಂಕವಾದದ್ದನ್ನ, ಅದರ ಅರ್ಥ ನನ್ನಲ್ಲಿ ಕರ್ತನ ಮೇಜು ತಿನ್ನುವವನ ಮೇಲೆ ಕಳಂಕ ಇರಬಾರದು. ಕರ್ತನ ಮೇಜಿನ ಮುಂದೆ ಬರುವವನ ಮೇಲೆ ಕಳಂಕ, ದೋಷ, ಆರೋಪಣೆಗಳು ಇರಬಾರದು. ಅವನನ್ನು ಯಾರು ಕಳ್ಳನೆಂದು ಕರಿಬಾರದು, ಮೋಸಗಾರನೆಂದು ಕರಿಬಾರದು, ಜಗಳಕಾರನೆಂದು ನಿಮ್ಮ ಮೇಲೆ ಬರಬಾರದು, ನೀವು ಕೆಟ್ಟವನೆಂದ ಮಾತುಗಳು ನಿಮ್ಮ ಮೇಲೆ ಬರಬಾರದು, ನೀನು ಆಮೇಲೆ ವ್ಯಭಿಚಾರಿ ಎಂದು ಬರಬಾರದು, ನೀನು ಮೋಸಗಾರನೆಂದು ನಿಮ್ಮ ಮೇಲೆ ಆರೋಪಗಳು ಇರಬಾರದು, ನೀನು ಬಡ್ಡಿಗೆ ಹಣ ಕೊಡುವವನೆಂದ ಆಮೇಲೆ ನಿನ್ನ ಮೇಲೆ ಆರೋಪಗಳು ಇರಬಾರದು. ಹಲ್ಲೆಲೂಯಾ. ನೀನು ಆಮೇಲೆ ಗಂಡ ಬಿಟ್ಟವನು, ಬಿಟ್ಟು ಬಂದು ಜೀವನ ಮಾಡಿರುವವನೆಂದ ಆರೋಪಗಳು ನಿನ್ನ ಮೇಲೆ ಇರಬಾರದು. ಕುಟುಂಬವನ್ನ ಮೋಸ ಮಾಡಿದ ಆರೋಪ ನಿನ್ನ ಮೇಲೆ ಇರಬಾರದು. ಕಳಂಕವಾದದ್ದು ಯಾವುದು ದೇವರ ಮುಂಭಾಗದಲ್ಲಿ ಬರಬಾರದೆಂದು ದೇವರು ಹೇಳ್ತಾ ಇದ್ದಾರೆ. ಅದರ ಅರ್ಥ ಅನ್ಯ ಜನಗಳಲ್ಲ, ರಕ್ಷಣೆ ಹೊಂದಿರುವವರಿಗೆ. ಅಲ್ಲೋಗಿ ವಿಗ್ರಹ ಕಟ್ಟ ಬೀಳುವವನಂದ ಕಳಂಕ ನಿನ್ನ ಮೇಲೆ ಇರಬಾರದು. ಹಲ್ಲೆಲೂಯಾ. ಬರುವಾಗ ಪರಿಶುದ್ಧವಾಗಿ ಬರಬೇಕು, ಇಲ್ಲಾಂದ್ರೆ ಅವನ ಮೇಲೆ ಶಾಪ ತಗಲುತ್ತೆ. ಏನ್ ತಗಲುತ್ತೆ? ಅದಕ್ಕೆ ಜಗಳ ಮಾಡಿ ಕರ್ತನ ಮೇಜು ತಿನ್ನಬಾರದು, ಸುಳ್ಳು ಹೇಳಿ ಕರ್ತನ ಮೇಜು ತಿನ್ನಬಾರದು, ಸೀರಿಯಲ್ ಸಿನಿಮಾ ನೋಡಿ ಕರ್ತನ ಮೇಜು ತಿನ್ನಬಾರದು, ಅಲ್ಲಿ ಕುಡ್ಕೊಂಡು ಸಿಗರೆಟ್ ಹೇಳಿ ಪಾನಪಾರ ತಿನ್ಕೊಂಡು ಇಲ್ಲಿ ಬಂದು ಕರ್ತನ ಮೇಜು ತಿನ್ನಬಾರದು, ಅಲ್ಲಿ ಒಡೆದಾಟ ಮಾಡಿರುವವನು ಕರ್ತನ ಮೇಜು ತಿನ್ನಬಾರದು, ಕೆಲಸದಲ್ಲೂ ಅಕ್ಕಪಕ್ಕದಲ್ಲಿ ಜಗಳ ಆಡಿಕೊಂಡು ಬಂದಿರುವವನು ಕರ್ತನ ಮೇಜಿನಲ್ಲಿ ಪಾಲುಗಾರರಾಗಬಾರದು, ಒಬ್ಬನ ಮೇಲೆ ಒಬ್ಬರಿಗೆ ವೈರತ್ವ ಹಗೆತನ ಇಟ್ಟುಕೊಂಡು ದ್ವೇಷ ಇಟ್ಟುಕೊಂಡಿರುವವನು ಕರ್ತನ ಮೇಜಿನಲ್ಲಿ ಪಾಲುಗಾರರಾಗಬಾರದು, ಒಬ್ಬನು ಕ್ಷಮಿಸದೆ ಇರುವವನು ಇದರಲ್ಲಿ ಪಾಲುಗಾರರಾಗಬಾರದು. ಇದನ್ನು ಮುಟ್ಟುವವನು ದೇವರ ಪರಿಶುದ್ಧನಾಗಿರುವ ಪ್ರಕಾರವೇ ಇದು ತಿನ್ನುವವನು ಪರಿಶುದ್ಧನಾಗಿರಬೇಕು. ಅವನ ಮೇಲೆ ಯಾವ ದೋಷ ಆರೋಪಣೆ ದೇವರ ಮುಂದೆ ಕಾಣಿಸಬಾರದು. ಆಮೆನ್. ನಿಮ್ಗೆ ಗೊತ್ತಾ, ಇದನ್ನು ನಡೆಸೋದು ಪರಿಶುದ್ಧಾತ್ಮನಾಗಿದೆ. ಆಮೆನ್. ಈ ಕರ್ತನ ಮೇಜು ನಡೆಸೋದು ದೇವರಾತ್ಮನಾಗಿದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಏನ್ ತಗಲುತ್ತೆ? ಹಾಗಾದ್ರೆ ಇಷ್ಟು ದಿನ ಮುರಿದಿದೆಯಲ್ಲ, ರೊಟ್ಟಿ ಮುರಿದಿದೆಯಲ್ಲ, ಇವತ್ತೇನ್ ಮಾಡ್ಬೇಕು? ದೇವರ ಮುಂದೆ ಕ್ಷಮೆ ಕೇಳಿ, ದೇವರ ಮುಂದೆ ಕ್ಷಮೆ ಕೇಳಿ, ದೇವರ ಮುಂದೆ ಆರೈಕೆ ಮಾಡಿ, ಬಿಟ್ಟು ದೇವರೇ ಬಿಟ್ಬಿಡ್ತೀನಿ, ಇವತ್ತಿಂದ ಬಿಟ್ಟು ಬಿಡ್ತೀನಿ. ಇನ್ನ ಸಂದರ್ಭ ಬಂದ್ರು ನಾನು ದೇವರ ಮಗ, ಎಂತ ಜಗಳ ಸಂದರ್ಭ ಬಂದ್ರು ನಾನು ದೇವರ ಮಗ, ನಾನು ರೊಟ್ಟಿಯನ್ನು ತಿನ್ನುವ, ದೇವರ ಶರದಲ್ಲಿ ಪಾಲುಗಾರರಾಗುವ. ನನಗೆ ಎಂತ ಕೋಪ ಸಂದರ್ಭಗಳು ಬಂದ್ರು ಕರ್ತನಿಗೋಸ್ಕರ ಸುಮ್ಮನೆ ನಿಲ್ಲಬೇಕು, ಕರ್ತನಿಗೋಸ್ಕರ ಸುಮ್ಮನೆ ನಿಲ್ಲಬೇಕು. ಎಂತ ಬೈಗುಳಗಳು ನನ್ನ ಬಾಯಲ್ಲಿ ಬರುವ ಸಂದರ್ಭ ಇದ್ರು ನಾನು ದೇವರಿಗೋಸ್ಕರ ಸುಮ್ಮನೆ ನಿಲ್ಲಬೇಕು. ಅದು ಇವತ್ತು ನಾಳೆ ಅದು ಅಭ್ಯಾಸವಾಗಿ ಹೋಗುತ್ತೆ. ನಂತರ ನಿನ್ನ ಬಾಯಲ್ಲಿ ಒಂದು ಮಾತು ಬರಲ್ಲ, ಒಂದು ಕೋಪಗಳು ಬರೋದಿಲ್ಲ. ಅದು ನೀವು ಪ್ರಯತ್ನ ಮಾಡಬೇಕು. ಬೈಬಲ್ ಹೇಳುದು ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆ ಹೊಂದುವುದಕ್ಕೂ ಏನ್ ಮಾಡ್ಬೇಕಂದ್ರೆ ನೀನು ಪ್ರಯತ್ನ ಇವತ್ತಿಂದ ಪಡು, ಪ್ರಯತ್ನ ಪಡು. ನೀವು ಪ್ರಯತ್ನ ಪಡಕ್ಕೆ ಪ್ರಾರಂಭ ಮಾಡಿದ್ರೆ ನಂತರ ನಿನ್ನಿಂದ ಅದು ಯಾವುದೇ ಆಮೇಲೆ ಪಾಪಗಳು
ನಿನ್ನಲ್ಲಿ ಬರಲ್ಲ. ನಾವು ಪ್ರಯತ್ನ ಪಡಲ್ಲ. ಇವತ್ತಿನ ಟ್ರೈ ಮಾಡಿ. ಇವತ್ತಿಂದ ಟ್ರೈ ಮಾಡ್ತೀರಾ? ನೋಡಿ, ನಮ್ಮ ಆಶೀರ್ವಾದ ಅದೇ ತಡೆ. ಎಲ್ಲಿ ಜಗಳ, ಕೋಪ, ಸಿಟ್ಟು, ಆದ್ರೆ ಇದಕ್ಕೆಲ್ಲ ತಂದೆ ಯಾರು ಗೊತ್ತಾ? ಸೈತಾನ. ಇದಕ್ಕೆಲ್ಲ ತಂದೆ ಯಾರು? ಜಗಳಕ್ಕೆ ತಂದೆ, ಕೋಪಕ್ಕೆ ತಂದೆ, ಸುಳ್ಳಿಗೆ ತಂದೆ. ನಾವು ಅವನ ಮಕ್ಕಳ. ಮತ್ತ್ಯಾಕ್ರಿ ಅವೆಲ್ಲ ಬರ್ತಾ ಇದೆ? ಮತ್ತ್ಯಾಕೆ ನಮ್ಗೆ ಅವೆಲ್ಲ ಬರ್ತಾ ಇದೆ? ನಾವ್ ಯಾರ ರಾಜ್ಯದಲ್ಲಿದ್ದೀವಿ? ಮತ್ತೆ ದೇವರ ರಾಜ್ಯದಲ್ಲಿ ಇರೋದಿಲ್ಲ. ದೇವರ ರಾಜ್ಯದಲ್ಲಿ ಇರುವವನಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ, ಕ್ಷಮೆದಮೆ, ಸಾಧುತ್ವ, ನಂಬಿಕೆ, ಉಪಕಾರ ಇಂಥವುಗಳು ಆಮೇಲೆ ದೇವರ ರಾಜ್ಯದಲ್ಲಿ ಇರುವವನಲ್ಲಿ ಇರ್ತದೆ. ಇವತ್ತು ಚಿಂತೆ ಮಾಡ್ರಿ, ಯಾಕೆ ನನ್ನ ಪ್ರೇಯರ್ ಆನ್ಸರ್ ಬರ್ತಾ ಇಲ್ಲ? ಯಾಕೆ ನನ್ನ ಬಿಡುಗಡೆ ಆಗ್ತಾ ಇಲ್ಲ? ಯಾಕೆ ಸೌಖ್ಯವಾಗ್ತಾ ಇಲ್ಲ? ಹೆವೆನ್ ಗಾಸ್ಪೆಲ್ ಸಭೆಗೆ ನಾನು ಬಂದಿದ್ದೀನಲ್ಲ, ಯಾಕೆ ನನಗೆ ಸೌಖ್ಯ ಆಗ್ತಾ ಇಲ್ಲ? ಈ ಸಭೆಗೆ ಒಂದು ಹೆಸರಿದೆ. ಈ ಸಭೆ ಬಗ್ಗೆ ಬಹಳ ಜನ ಮಾತಾಡ್ತಾರೆ. ಅನೇಕ ಊರುಗಳಲ್ಲಿ ಈ ಸಭೆ ಬಗ್ಗೆ ಗೊತ್ತು. ಅನೇಕರು ಈ ಸಭೆ ಬಗ್ಗೆ ಮಾತಾಡ್ತಾರೆ. ನೀವು ಇದ್ರ ಒಳಗಡೆನೆ ಇರುವುದು. ಬಿಡುಗಡೆ ಇಲ್ಲ. ಕೋಪದಲ್ಲಿ ಒಬ್ಬರಿಗಿಂತ ಒಬ್ಬರ ಮೇಲೆ, ಜಗಳಕ್ಕಿಂತ ಒಬ್ಬರಿಗಿಂತ ಒಬ್ಬರ ಮೇಲೆ. ಇವತ್ತು ಅದು ಉಲ್ಟಾ ಆಗ್ಲಿ. ಪ್ರೀತಿ ತೋರಿಸಿದಲ್ಲಿ ಒಬ್ಬರಿಗಿಂತ, ಬೈಬಲ್ ಹೇಳುದು, ಪ್ರೀತಿ ತೋರಿಸುವುದರಲ್ಲಿ ನೀವು ಒಬ್ಬರಿಗಿಂತ ಒಬ್ಬರು ಹೆಚ್ಚಾಗ್ರಿ, ಮುಂದಾಗಿರ್ರಿ, ನೀವು ಅನ್ಯೋನ್ಯತೆಯಲ್ಲಿರ್ರಿ, ನೀವು ಪ್ರೀತಿಯಲ್ಲಿರ್ರಿ, ನಂಬಿಕೆಯಲ್ಲಿರ್ರಿ. ಇವತ್ತನ್ನು ನೀವು ಉಲ್ಟಾ ಮಾಡ್ಲೇಬೇಕು. ನೀವು ಬದಲಾಯಿಸಲೇಬೇಕು. ಕರ್ತನ ಬರೋಣ ಹತ್ರ ಇದೆ. ಕರ್ತನ ಬರುವಿಕೆ ಹತ್ರ ಇದೆ. ನನ್ಗೆ ಗೊತ್ತಿಲ್ಲ, ನಾನು ಪ್ರಸಂಗಿಸ್ತಾ ಇರಬೇಕಾದ್ರೆ ಕರ್ತನು ಬರಬಹುದು. ಪ್ರಸಂಗ ಮುಗಿಸಿ ಹೋದ್ಮೇಲೆ ಕರ್ತನು ಬರಬಹುದು. ನಿದ್ರಿಸುವಾಗ ಕರ್ತನು ಬರಬಹುದು. ಕೆಲಸ ಮಾಡುವಾಗ ಕರ್ತನು ಬರಬಹುದು. ಬೈಬಲ್ ಹೇಳುತ್ತೆ, ಹೊಲದಲ್ಲಿ ಇಬ್ಬರು ಇರ್ತಾರೆ, ಒಬ್ಬರು ಎತ್ತಲ್ಪಡ್ತಾರೆ. ಮಂಚಿನಲ್ಲಿ ಇಬ್ಬರು ಇರ್ತಾರೆ, ಒಬ್ಬರು ಎತ್ತಲ್ಪಡ್ತಾರೆ. ಇಬ್ಬರು ಮನೆಯಲ್ಲಿ ಕಲ್ಲನ್ನು ಬೀಸ್ತಾ ಇರ್ತಾರೆ. ಒಬ್ರು ಬೀಸುವಾಗ ಒಬ್ರು ಕಾಳನ್ನು ಹಾಕ್ತಾ ಇರ್ತಾರೆ. ಬೀಸುವಾಗ ಕಾಳು ಹಾಕೊಂಡು ಯಾರಾದ್ರೂ ಒಬ್ರು ಎತ್ತಲ್ಪಡ್ತಾರೆ. ನೀವ್ ಯಾರಾಗಿದ್ದೀರಿ? ನೀವ್ ಯಾರಾಗಿದ್ದೀರಿ? ಎತ್ತಲ್ಪಡ್ಬೇಕಂದ್ರೆ ಯಾರ ರಾಜ್ಯದಲ್ಲಿ ಬರ್ಬೇಕು? ಯಾರ ರಾಜ್ಯದಲ್ಲಿ ಇದ್ದೀರಿ? ಈಗ ಯಾರ ರಾಜ್ಯದಲ್ಲಿ ಇದ್ದೀರಿ? ನಿಜವಾಗ ದೇವರ ರಾಜ್ಯದಲ್ಲಿ ಇದ್ದೀರಿ. ನಿಜ. ನೀನ್ ಮಾಡಿಬಿಟ್ಟು ಸುಳ್ಳು ಹೇಳಿದ್ರೆ ಇನ್ನೊಂದು ಪಾಪ ಬರ್ತದೆ. ಇನ್ ಬನ್ನಿ ದೇವರ ರಾಜ್ಯಕ್ಕೆ. ಇವತ್ತು ದೇವರ ರಾಜ್ಯ ಕಾಲಿಡೋಣ. ಜನ ಕಾಲಿಡಕ್ಕೆ ನಡೆಯುತ್ತೆ. ಏನೇ ಸಂದರ್ಭ ಬಂದ್ರು, ಏನ್ ಸಂದರ್ಭ ಬಂದ್ರು ಸಂತೋಷವಾಗಿರೋ. ನಾವು ಸೇವೆಗೆ ಹೋಗಿದೆಯಲ್ಲ, ಒಬ್ಬರ ಎದ್ದು ನಿಂತು ಹೇಳಿದ್ರು, ಕೆಲವರು ಅಳ್ತಾ ಇದ್ರು. ಪ್ರಸಂಗ ಮಾಡಿದ್ರು, ಅಳ್ತಾ ಇದ್ರು ದೇವರ ಮುಂದೆ. ಆಶೀರ್ವಾದಕ್ಕೆ ಏನು ತಡೆ ಅನ್ನೋದು ನಾವು ಪ್ರಸಂಗ ಮಾಡಿದ್ವಿ. ಒಬ್ಬರು ಸಾಕ್ಷಿನ ಹೇಳಿದ್ರು, ನನ್ನ ಮಾತು ಸರಿ ಇಲ್ಲ, ನನ್ನ ನಡತೆ ಸರಿ ಇಲ್ಲ, ನಾನು ಈ ತರ ಇರಬೇಕು ನಂಗೆ ಗೊತ್ತೇ ಇಲ್ಲ, ಅದ್ರ ಗೊತ್ತಿದ್ರು ನಾನು ಮಾಡ್ತಾ ಇಲ್ಲ. ದೇವ್ರು ನನ್ನ ಜೊತೆ ಸ್ಪಷ್ಟವಾಗಿ ಮಾತಾಡಿ. ನನ್ನ ಆಶೀರ್ವಾದ ಒಂದು ಯಾಕೆ ಆಶೀರ್ವಾದ ಬರ್ತಾ ಇಲ್ಲ ಅಂತ ನಾನು ಎಷ್ಟು ದಿನ ಚಿಂತೆ ಮಾಡಿದೆ. ಅವ್ರು ಹೇಳೇ ಬಿಟ್ರು ಎಲ್ಲ ಜನಗಳ ಮುಂದೆ, ನಾನೇ ಸರಿ ಇಲ್ಲ, ನಾನು ಇವತ್ತಿಂದ ಒಪ್ಪಿಸ್ಕೊಡ್ತಾ ಇದ್ದೀನಿ, ನಾನು ಇನ್ ಮುಂದೆ ಕರೆಕ್ಟ್ ಆಗಿ ನಡೀತೀನಿ. ಆ ಧೈರ್ಯ ಎಲ್ಲರಿಗೂ ಬರಲ್ಲ. ಆ ಧೈರ್ಯ ಎಲ್ಲರಿಗೂ ಬರಲ್ಲ. ನಮ್ ತಪ್ಪನ್ನ ಮುಚ್ಕೊಳ್ಳಕ್ಕೆ ನಾವು ನೋಡ್ತೀವಿ. ಎಲ್ಲರ ಮುಂದೆ ನಾವು ಒಳ್ಳೆಯವರಂತಾನೇ ತೋರ್ಸ್ಕೊಳಕ್ ಹೋಗ್ತೀವಿ. ಆಮೇಲೆ ರಿಯಾಲಿಟಿ ದೇವರಿಗೆ ಗೊತ್ತು. ಬೈಬಲ್ ಹೇಳೋದು, ದೋಷವನ್ನ ಮುಚ್ಚಿಕೊಳ್ಳೋನಿಗೆ ಶುಭವಾಗದು, ಅದನ್ನ ಒಪ್ಪಿಕೊಂಡು ಬಿಟ್ಟು ಬಿಡುವನಿಗೆ. ಅಲ್ಲೇಲೂಯಾ. ಕೈ ಎತ್ತದೇನಕ್ಕೆ ಗೊತ್ತಾ? ನನಗೆ ಕೈ ಎತ್ತದೇನಕ್ಕಂದ್ರೆ ನಿಮ್ಮನ್ನ ಅವಮಾನ ಪಡಿಸಕ್ಕಲ್ಲ. ನಿಮ್ ತಪ್ಪು ಹೊರಗಡೆ ಬಂದ್ರೆ ಬಿಡುಗಡೆ ಉಂಟಾಗ, ಮುಚ್ಚಿಕೊಂಡ್ರೆ ಬಿಡುಗಡೆ ಆಗಲ್ಲ. ನಿಮ್ಮನ್ನ ಅವಮಾನ ಪಡಿಸಕ್ಕಲ್ಲ. ನೀವು ನಮ್ಮ ಮಕ್ಕಳೇ. ನಾನು ವಯಸ್ಸಲ್ಲಿ ಚಿಕ್ಕವನಿರ್ಬೋದು, ಆತ್ಮಿಕತೆಯಲ್ಲಿ ಬರುವಾಗ ನೀವು ನನ್ನ ಮಕ್ಕಳು. ನಿಮ್ ಲೆಕ್ಕ ನಾನು ದೇವರಿಗೆ ಕೊಡಬೇಕು, ನಿಮ್ಮ ಲೆಕ್ಕ ನಾನು ದೇವರಿಗೆ ಒಪ್ಪಿಸ್ಬೇಕು. ಅಲ್ಲೇಲೂಯಾ. ನೀವು ಕರ್ತನ ರಾಜ್ಯದಲ್ಲಿ ಬರಬೇಕು. ಕರ್ತನು ಹಿಂದೆ ಮುಂದೆ ನೋಡದೆ ನಿಮ್ಮನ್ನ ಪರಲೋಕಕ್ಕೆ ಎತ್ಕೋಬೇಕು. ದುಃಖ ತಗಲಿಲಿ ಹಾಕಕ್ ಹೋಗ್ಬಾರ್ದು. ದುಃಖ ಕರೆಕ್ಟಾಗಿ ನೋಡಿದ ತಕ್ಷಣ ದುಃಖ. ವ್ಯಾಪಾರ ಮಾಡೋರು ಕಣ್ಣಲ್ಲೇ ನೋಡ್ಬಿಟ್ಟು ಹೇಳ್ಬಿಡ್ತಾರೆ ಎಷ್ಟೇ ಕೆಜಿ ಇದೆ ಅಂತ. ಕರ್ತನ ನೋಡಿದ ತಕ್ಷಣ ಹೇಳ್ಬೇಕು. ನೋಡಿದ ತಕ್ಷಣ ಕರ್ತ ನಮ್ಮನ್ನು ಕರಿಬೇಕು. ವಿದ್ಯೆ ಮಗಳೇ ಬಾ ಹೋಗೋಣ ಪರಲೋಕಕ್ಕೆ ಅಂತ.
ಅಷ್ಟರ ಮಟ್ಟಿಗೆ ನಮ್ಮನ್ನ ಕರ್ತನ ರಾಜ್ಯದಲ್ಲಿ ನಮ್ಮನ್ನ ಕಾಪಾಡ್ಕೋಬೇಕು. ಕರ್ತನ ಮೇಜು ಅಶುದ್ಧವಾಗಿ ಕಾಣಬಾರದು, ಸ್ವಚ್ಛವಾಗಿ ಕಾಣಬಾರದು. ನಾವು ಮೋಸಕರನಾಗಿ ಇಲ್ಲಿ ಬರಬಾರದು, ಅಶುದ್ಧನಾಗಿ ನಾನು ಇಲ್ಲಿ ಬರಬಾರದು, ಕೆಟ್ಟವನಾಗಿ ಇಲ್ಲಿ ಬರಬಾರದು, ಕಳಂಕವುಳ್ಳವನಾಗಿ ನಾನು ಇಲ್ಲಿಗೆ ಬರಬಾರದು. ಇದು ಮುರಿವಾಗ ಒಂದು ದೋಷ ನನ್ನ ಮೇಲೆ ಇರಬಾರದು. ಇದ್ರೆ ಇವತ್ತು ಅದನ್ನು ಮುರಿಬೇಕು. ಹೆಚ್ಚಿನ ಮುರಿಯಕ್ಕೆ ರೆಡಿ ಅಲ್ವಾ? ಮುಂದಿನ ತಿಂಗಳು ಬರುವಾಗ್ಲೂ ಈಗ ಹೆಂಗ್ ಹೋಗಿದ್ರು ಹಂಗೆ ಪರಿಶುದ್ಧರಾಗಿ ಬರಬೇಕು. ನೋಡಿ ನಾನು ಹೇಳ್ತೇನೆ, ಪರಿಶುದ್ಧತೆಯಲ್ಲಿ ಜೀವಿಸಕ್ಕೆ ಯಾರು ಪ್ರಯತ್ನ ಮಾಡ್ತಾರಲ್ಲ ದೇವರು ಮೆಚ್ಚುವನ, ದೇವರು ಮೆಚ್ಚುತ್ತಾರೆ. ದೇವರು ಇನ್ನೂ ನೀನು ಪರಿಶುದ್ಧತೆಯಲ್ಲಿ ಜೀವಿಸಕ್ಕೆ ದೇವರು ನಿಮ್ ಸಹಾಯ ಮಾಡ್ತಾರೆ, ಪರಿಶುದ್ಧಾತ್ಮನ ಸಹಾಯ ಮಾಡ್ತಾರೆ. ಹೇಳ್ತೀನಿ ಕೇಳ್ರಿ, ನೀವು ಪರಿಶುದ್ಧದಲ್ಲಿ ಜೀವಿಸಕ್ಕೆ ನೀವು ಪ್ರಯತ್ನ ಮಾಡ್ರಿ. ನಿಮ್ ಹೃದಯದಲ್ಲಿ ಹೇಳಕ್ಕಾಗದಿರೋ ಒಂದು ಸಂತೋಷ ಯಾವಾಗ ನಿನ್ನ ಹೃದಯದ ಒಳಗಡೆ ಇರ್ತದೆ. ಜಗಳ ಮಾಡೋನಾಗಿರ್ಲಿ, ನೀನು ಕೋಪ ಮಾಡೋನಾಗಿರ್ಲಿ, ಆ ಸಂತೋಷ ನೀನು ಕಳ್ಕೊಂತೀಯ. ಯಾವಾಗಲೂ ರಕ್ಷಣೆಯ ಸಂತೋಷ ನನ್ನ ಹೃದಯದಲ್ಲಿ ಇರಬೇಕು. ನಾನು ರಕ್ಷಣೆ ಹೊಂದಿರುವವನು, ನಾನು ದೇವರ ಮಗನು, ನಾನು ದೇವರ ರಾಜ್ಯಕ್ಕೆ ಸೇರಲ್ಪಟ್ಟವನು, ನಾನು ಪರಲೋಕಕ್ಕೆ ಸೇರಲ್ಪಟ್ಟವನು. ನಾನು ದೇವರ ರಕ್ತವನ್ನು ಹೊತ್ತು ನಡೀತಾ ಇದ್ದೇನೆ. ನನ್ನ ಮೇಲೆ ಪವಿತ್ರಾತ್ಮನ ವಾಸವಾಗಿದೆ, ನನ್ನ ಮೇಲೆ ದೇವರ ಅಭಿಷೇಕ ಇದೆ, ನನ್ನ ದೇವರ ಒಂದು ಉದ್ದೇಶಕ್ಕಾಗಿ ಕರೆದಿದ್ದಾರೆ. ನಾನು ದೇವರ ದಾಸನು, ನನ್ನ ಮೇಲೆ ದೇವರಿಗೆ ಪ್ಲಾನಿಗಳಿದೆ ಎಂದು ಹೇಳಿ ಯಾರು ಎಚ್ಚರಿಕೆ ನಡೀತಾರೋ ದೇವರವರ ಸಂಗಡ ಇದ್ದು ಅದ್ಭುತಗಳನ್ನು ಮಾಡುವವನು ಆಶೀರ್ವದಿಸೋನಾಗಿದ್ದಾನೆ. ಹಲ್ಲೆಲೂಯಾ. ಯಾರಿಗೋಸ್ಕರ? ಕರ್ತನಿಗೋಸ್ಕರ ಬಿಟ್ಟು ಬಿಡೋಣ. ಯಾರಿಗೋಸ್ಕರ? ಗಟ್ಟಿಯಾಗಿ ಹೇಳ್ರಿ ಹಲ್ಲೆಲೂಯಾ. 5 ದಿನ ಪ್ರಸಂಗ ಮಾಡ್ತಾ ಇದ್ದೇನೆ. ದಿನಕ್ಕೆ 3 ಪ್ರಸಂಗ, 3 ಆರಾಧನೆ, ಎಲ್ಲರಿಗೂ ಪ್ರಾರ್ಥನೆ. ಹಲ್ಲೆಲೂಯಾ. ಒಳಗಡೆ ಭಯಂಕರ ಸಂತೋಷ ಇದೆ, ಭಯಂಕರ ಸಂತೋಷ ಇದೆ. ಕಾರಣ ಏನಂದ್ರೆ ಅದು ರಕ್ಷಣೆಯ ಸಂತೋಷ. ರಕ್ಷಣೆಯ ಸಂತೋಷ ಬೇಕಂದ್ರೆ ಯಾವಾಗಲೂ ಕರ್ತನ ಮುಂದೆ ಮೊಣಕಾಲಿನಲ್ಲಿ, ಯಾವಾಗಲೂ ಕೈಯಲ್ಲಿ ಬೈಬಲ್, ಯಾವಾಗಲೂ ಮನೆಯಲ್ಲಿ ಆರಾಧನೆ. ರಕ್ಷಣೆ ಸಂತೋಷ ಕಳ್ಕೊಳ್ಳೋದೆ ಅದು ನಿನ್ನ ಒಳಗಡೆ ಇರ್ತದೆ, ನಿನ್ನ ಮನೆಯಲ್ಲಿ ಇರ್ತದೆ. ಇವತ್ತಿನ ದೇವರಾಜ್ಯಕ್ಕೆ ಬಂದ್ರೆ ಹೆಚ್ಚಿನ ಬರಕ್ಕೆ ರೆಡಿ ಇದೆ. ಯಾರ ರಾಜ್ಯದಿಂದ ಯಾರ ರಾಜ್ಯಕ್ಕೆ? ದೇವರ ರಾಜ್ಯದಿಂದ ಸೈತನ ರಾಜ್ಯಕ್ಕೆ, ಸೈತನ ರಾಜ್ಯದಿಂದ ದೇವರು ಒಂದು ವರ ಕೊಟ್ಟಿದ್ದಾರೆ. ಏನಂತ ಹೇಳ, ಕೆಲವರ ಮುಖ ನೋಡಿದ ತಕ್ಷಣ ಇವರ ಸ್ವಭಾವ ನಮಗೆ ಗೊತ್ತಾಗುತ್ತೆ. ಇವರು ಜಗಳಗಂತರ, ಇವರು ಕೋಪಿಸ್ತರ, ಇವರು ಹೊಟ್ಟೆ ಕಿಚ್ಚಿರೋರ, ಇವರ ಅನುಮಾನ ಸ್ವಭಾವಗಳಿರುವವರ ಗೊತ್ತಾಗುತ್ತೆ. ನಾನು ಸುಮ್ಮನೆ ಕೇಳೋದು ಕೆಲವರಿಗೆ ಕೋಪ ಇದೆಯಾ ಅಂತ. ನಿಮಗೆ ಗೊತ್ತಾಯ್ತು ಅಂತ, ಅದು ನಮ್ಗೆ ಹಂಗೆ ಗೊತ್ತಾಗುತ್ತೆ. ಅದಕ್ಕೆ ನೀವು ವಿವೇಚಿಸುವವರ ಅಂತ ಕರೆ. ಏನು? ಅದು ನಿಮ್ಗೆಲ್ಲ ಇರ್ಬೇಕು. ಯಾರಿಗಿಲ್ಲ ಅಂದ್ರೆ ಸೇವಕರಿಗೆ ಇರ್ಲೇಬೇಕು. ಯಾಕೆ ಗೊತ್ತಾ? ಇಲ್ಲಿ ಬರುವಾಗ ಎಲ್ಲರೂ ಆಮೇಲೆ ಸೋತ್ರ ಪರಿಶುದ್ಧತನನೇ ಕಾಣುತ್ತೆ. ಇಲ್ಲಿ ಬರುವಾಗ ಹಂಗೇನೆ ಎಲ್ಲರೂ ಕುತ್ಕೊಂತಾರೆ, ಆದ್ರೆ ರಿಯಾಲಿಟಿ ದೇವರಿಗೆ ಮಾತ್ರ ಗೊತ್ತಾಗ. ಕರ್ತನ ಮೇಜಿಗೆ ಎಲ್ಲರೂ ರೆಡಿ ಅಲ್ಲ? ರೆಡಿಯಾ? ನಂತರ ದೇವ ಸೇವಕರ ಬಗ್ಗೆ ಮಾತಾಡಿದ್ರೆ ಏನಾಗುತ್ತೆ? 2 ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ 16ನೇ ವಚನ. ದೇವರ ಅಭಿಷೇಕ ಮಾಡಿದವನ ಬಗ್ಗೆ ನಾವು ಮಾತಾಡಿದ್ರೆ, ದೇವರ ಮಕ್ಕಳ ಬಗ್ಗೆ ಮಾತಾಡಿದ್ರೆ, ಯಾಚಕರ ಬಗ್ಗೆ ಮಾತಾಡಿದ್ರೆ, ಪ್ರವಾದಿಗಳ ಬಗ್ಗೆ ಮಾತಾಡಿದ್ರೆ ಏನಾಗುತ್ತೆ? 2 ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯದ 16ನೇ ವಚನ. ಪ್ರಧಾನ ಯಾಜಕರು ಪ್ರಜೆಗಳು ಕೂಡ ಮಹಾದ್ರೋಹಿಗಳಾಗಿ ಅನ್ಯ ಜನಾಂಗಗಳ ಅಸಹ್ಯ ಕೃತ್ಯಗಳನ್ನು ಅನುಸರಿಸಿ 2 ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ 16ನೇ ವಚನ. ಪ್ರಧಾನ ಯಾಜಕರು ಪ್ರಜೆಗಳು ಕೂಡ ಮಹಾದ್ರೋಹಿಗಳಾಗಿ ಅನ್ಯ ಜನಾಂಗಗಳ ಅಸಹ್ಯ ಕೃತ್ಯಗಳನ್ನು ಅನುಸರಿಸಿ ಕರ್ತನು ತನಗೆ ಪ್ರತಿಷ್ಠಿಸಿಕೊಂಡಿದ್ದ ಯೆರೂಸಲೇಮಿನ ದೇವಾಲಯವನ್ನು 2 ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ 36ನೇ ಅಧ್ಯಾಯ 16ನೇ ವಚನ. ಪಿತೃಗಳ ದೇವರಾದ ಯೆಹೋವನು ತನ್ನ ಪ್ರಜೆಯನ್ನು ನಿವಾಸ ಸ್ಥಾನವನ್ನು ಕನಿಕರಿಸಿ ಸಾವಕಾಶ ಮಾಡದೆ ತನ್ನ ದೂತರ ಮುಖಾಂತರವಾಗಿ ಅವರನ್ನು ಎಚ್ಚರಿಸುತ್ತಾ ಇದ್ದರು. ಹಲ್ಲೆಲೂಯಾ. ದೇವರು ಗಮನ ಕೊಟ್ಟು ಕೇಳ್ರಿ, ಪಿತೃಗಳ ದೇವರಾದ ಅಂದ್ರೆ ಯೇಸು ಸ್ವಾಮಿ ತನ್ನ ಪ್ರಜೆಯನ್ನು ಅಂದ್ರೆ ತನ್ನ ನಿವಾಸ ಸ್ಥಾನವನ್ನು ಕನಿಕರಿಸಿ, ನಮ್ಮನ್ನ ದೇವರು ಏನ್ ಮಾಡಿದ್ರು? ಕನಿಕರಿಸಿ. ಗಟ್ಟಿಯಾಗಿ ಹೇಳ್ರಿ, ದೇವರು ನಮ್ಮನ್ನ ಏನ್ ಮಾಡಿದ್ರು? ಇವತ್ತು ದೇವರ ರಾಜ್ಯ ಸೇರ್ಬೇಕಂದ್ರೆ ದೇವರ ಚಿತ್ತ. ಆಲಯ ಯಾಕಾಗಿ ಇಟ್ಟಿರೋದು ಗೊತ್ತಾ? ಕರ್ತನ ರಾಜ್ಯದ ಸಿದ್ಧತೆಗೋಸ್ಕರ.
ಕರ್ತನ ಬರುವಿಕೆಯ ಸಿದ್ಧತೆಗೋಸ್ಕರ ದೇವರ ಆಲಯವನ್ನು ಇಟ್ಟಿರೋದು. ಅಂದ್ರೆ ಇಲ್ಲಿ ನೀವೇನಾಗ್ಬೇಕು? ಸಿದ್ಧರಾಗ್ಬೇಕು. ಎಲ್ಲ ಗಮನ ಕೊಟ್ಟು ಕೇಳಿ, ಗಮನ ಕೊಟ್ಟು ಕೇಳಿ, ಗಮನ ಕೊಟ್ಟು. ಎಲ್ಲರ ಲೈಫ್ ಅಲ್ಲಿ ಇದಿದೆ. ರೈಸಲು ಶಾಪಗಳು ಇವತ್ತು ಮುರಿಬೇಕು. ಯಾತಕ್ಕೋಸ್ಕರ ದೇವರ ಸಭೆ ಇಟ್ಟಿರೋದು? ರೈಸಲು ಯಾತಕ್ಕೋಸ್ಕರ ಸಭೆಯನ್ನು ದೇವರು ಇಟ್ಟಿರೋದು? ನಿಮ್ಮನ್ನ ಎಚ್ಚರಿಸೋದಕ್ಕೋಸ್ಕರ, ದೇವರ ಬರುವಿಕೆಗೆ ನಿಮ್ಮನ್ನ ಸಿದ್ಧ ಮಾಡೋದಕ್ಕೋಸ್ಕರ, ನಮ್ಮ ತಪ್ಪುಗಳನ್ನ ತಿದ್ದಿ ನಮ್ಮನ್ನ ಸರಿದಾರಿಯಲ್ಲಿ ನಡೆಸೋದಕ್ಕೋಸ್ಕರ, ನಮ್ಮನ್ನ ಎಚ್ಚರಿಸೋದಕ್ಕೋಸ್ಕರ, ನಮ್ಮನ್ನು ಪರಿಶುದ್ಧ ಮಾಡೋದಕ್ಕೋಸ್ಕರ, ದೇವರ ರಾಜ್ಯಕ್ಕೆ ಯೋಗ್ಯವಾದ ವ್ಯಕ್ತಿಗಳಾಗಿ ನಮ್ಮನ್ನು ಮಾರ್ಪಡಿಸೋದಕ್ಕೋಸ್ಕರ. ಆಮೇಲೆ ಇದೇ ತರ ಇದ್ರೆ ಪರಲೋಕದಲ್ಲಿ ಹೆಂಗಿರಕ್ಕಾಗುತ್ತೆ? ಪರಲೋಕ ಹೋಲಿನೆಸ್ ಅಂಡ್ ಹೋಲಿನೆಸ್, ಪರಿಶುದ್ಧತೆ, ಅತಿ ಪರಿಶುದ್ಧತೆ ಪರಲೋಕ. ನಿಲ್ಲಕ್ಕೆ ಆಗಲ್ಲ. ಆಮೇಲೆ ನಮ್ ನಿಲ್ಲಕ್ಕೆ, ನಮ್ಮ ಹೃದಯದ ವಿಚಾರ ಹೇಳುವ ಒಂದು ಪ್ರವಾದಿ ಇಲ್ಲಿ ಬಂದಿದೆ ಅಂದ್ರೆ ಅವ್ರ ಮುಂದೆ ಹೋಗ್ತೀರಾ? ಹೋಗ್ತೀರಾ? ನಮ್ಮ ಹೃದಯದ ವಿಚಾರಗಳನ್ನೇ ಮಾತಾಡುವ ಒಂದು ಪ್ರವಾದಿ ಇಲ್ಲಿ ಬಂದಿದೆ ಅಂದ್ರೆ ಅವ್ರ ಮುಂದೆ ಹೋಗ್ತೀರಾ? ಯಾಕೆ? ನಮ್ಮ ಬಂಡವಾಳ ಗೊತ್ತಾಗುತ್ತೆ. ಅದೇ ತರ ಪರಲೋಕ ರಾಜ್ಯದಲ್ಲಿ ಹೋಗ್ಬೇಕಂದ್ರೆ ಆಮೇಲೆ ಹೊರಗಡೆ ಒಳಗಡೆ ಒಂದೇ ರೀತಿಯಾಗಿ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಕೆಳಗಡೆ ಓದಿ. ದೂತರ ಮುಖಾಂತರ ಅಂದ್ರೆ ಸೇವಕರ ಮುಖಾಂತರವಾಗಿ ಎಚ್ಚರಿಸುತ್ತಾ ಇದ್ರು. ಅವರು ದೇವ ಪ್ರೇಷಿತರನ್ನು ಅಂತಂದ್ರೆ ದೇವರಿಂದ ಅಭಿಷೇಕಿಸಲ್ಪಟ್ಟವರನ್ನು ಏನ್ ಮಾಡಿದ್ರು? ಸೇವಕರನ್ನ ಏನ್ ಮಾಡಿದ್ರು? ಎಚ್ಚರಿಸುವಾಗ ಏನ್ ಮಾಡಿದ್ರು? ಒಂದು ಮನೆಗೆ ಹೋಗಿದೆ, ಅವ್ರ ಮನೆ ಪ್ರತಿಷ್ಠೆ ಇತ್ತು. ದೇವರು ಹೇಳಿದ್ರು ಪಾಪದ ಬಗ್ಗೆ ಸ್ವಲ್ಪ ಎಚ್ಚರಿಸುವಾಗ. ನಾನು ಪಾಪದ ಕುರಿತಾಗಿ ಎಚ್ಚರಿಸಿದೆ. ಎಚ್ಚರಿಸಿ ಮೇಲೆ ಆ ಮನೆಗೆ ಪ್ರತಿಷ್ಠೆಯ ವಾಕ್ಯ ಕೊಟ್ಟು ಪ್ರತಿಷ್ಠೆ ಮಾಡಿ ಬಂದು. ಅವ್ರು ಏನ್ ಹೇಳ್ಕೊಂಡು ಹೋಗಿದೆ ಅಂದ್ರೆ, ಮನೆ ಪ್ರತಿಷ್ಠೆ ಮಾಡಕ್ಕೆ ಕರೆದ್ರೆ ಪಾಪದ ಬಗ್ಗೆ ಮಾತಾಡ್ತಾನೆ. ಇವನೆಂತ ಸೇವಕನ ಅನೇಕ ರೀತಿಯಲ್ಲಿ ಅವ್ರಿಗೆ ಹೇಳಿ ಮಾಡಿದ್ರು. ಇವತ್ತು ಅವ್ರ ಸಭೆಯಲ್ಲಿ ಇಲ್ಲ. ಅಲ್ಲೆಲೂಯ್ಯ. ದೇವ ಪ್ರೇಷಿತರನ್ನ ನಿಮ್ಮನ್ನ ಎಚ್ಚರಿಸಿ ತಿದ್ದೋದಕ್ಕೋಸ್ಕರ ದೇವರು ಇಟ್ಟಿರುವಂತ, ದೇವರು ಕಳಿಸಿರುವಂತ ದೇವ ಪ್ರೇಷಿತರನ್ನ, ಅಭಿಷಿಕ್ತರನ್ನ ಏನ್ ಮಾಡಬಾರ್ದು? ಹೇಳಿ ಮಾಡಬಾರ್ದಂತೆ. ಅವರ ಮಾತುಗಳನ್ನು ಏನ್ ಮಾಡ್ತಾರೆ? ಕೇವಲವಾಗಿ ಕಾಣ್ತಾರೆ. ಅಲ್ಲೆಲೂಯ್ಯ. ಇಲ್ಲಿ ಪ್ರಸಂಗ ಮಾಡ್ತಾ ಇದ್ರೆ ಅಲ್ಲಿ ನಗ್ತಾ ಇರ್ತಾರೆ. ಇಲ್ಲಿ ಪ್ರಸಂಗ ಮಾಡ್ತಾ ಇದ್ರೆ ಸುಮ್ಮನೆ ಆ ಕಡೆ ನೋಡೋದು, ಈ ಕಡೆ ನೋಡೋದು. ಅದ್ರ ಅರ್ಥ ಏನು? ಅವರಿಗೆ ಆಸಕ್ತಿ ಇಲ್ಲ, ಮಾತು ಕೇಳಕ್ಕೆ ಇಷ್ಟ ಇಲ್ಲ. ಇವರೇ ನಮ್ಗೆ ಹೇಳ್ಬೇಕು, ಇವ್ರೇ ನಮ್ಗಷ್ಟು ಹೇಳೋದು. ನನ್ನ ಲೈಫ್ ಬಗ್ಗೆ ಮಾತಾಡಕ್ಕೆ ಇವ್ರು ಯಾರು? ನನ್ನ ಲೈಫ್ ಬಗ್ಗೆ ಮಾತಾಡಕ್ಕೆ ಇವ್ರು ಯಾರು ಅಂತ ಹೇಳುವರು ಇಲ್ಲಿ ಕೂರಕ್ಕೆ ಯೋಗ್ಯರಲ್ಲ ಅಂತ ನಾನು ಹೇಳ್ತೀನಿ. ನಿಮ್ಮನ್ನು ಎಚ್ಚರಿಸಕ್ಕೋಸ್ಕರ ದೇವರು ತನ್ನ ಸೇವಕರನ್ನ ಕೇಳೋದು. ಎಚ್ಚರಿಸದೆ ಹೋದ್ರೆ ನ್ಯಾಯ ವಿಚಾರಣೆಯಲ್ಲಿ ದೇವರು ನನ್ನನ್ನು ಕೇಳ್ತಾರೆ. ಹೆಚ್ಚಿನ ದಶಮ ಭಾಗ ಕಾಣಿಕೆ ಕೊಡೋನಿರ್ಬೋದು. ನೀನು ಕಾಣಿಕೆ ಕೊಡ್ತೀಯ ಅನ್ನೋಕ್ಕೋಸ್ಕರ ನಿನ್ನನ್ನು ಖಂಡಿಸದೆ ಇದ್ರೆ ಅದಕ್ಕೆ ಬರಬೇಕಾದ ದಂಡನೆ ನನ್ನ ಮೇಲೆ ಬರ್ತದೆ. ಇಲ್ಲ ನೀನ್ ಕಾಣಿಕೆ ಕೊಡದೇನೆ ಇರಬಹುದು. ಕಾಣಿಕೆನೆ ಕೊಡಲ್ಲ, ಅದಕ್ಕೆ ಫಾಸ್ಟ್ ನಂಗೆ ಬೈತಾ ಇರ್ತಾನೆ. ಈ ಕಾಣಿಕೆ ಕೊಡದೆ ಹೇಳದ ಕರ್ತವ್ಯ ಹೇಳಬೇಕು. ಅವ್ರೇನ್ ಮಾಡ್ತಾರಂದ್ರೆ ದೇವರು ಸೇವಕರನ್ನ ಎಚ್ಚರಿಸಕ್ಕೋಸ್ಕರ ಇಟ್ಟಿದೆ ಅಂದ್ರೆ, ಆದ್ರೆ ಆ ಅಭಿಷಿಕ್ತರ ಮಾತುಗಳನ್ನ ಇವ್ರು ಏನ್ ಮಾಡ್ತಾರೆ? ಗೇಲಿ ಮಾಡ್ತಾರೆ. ಏನ್ ಮಾಡ್ತಾರೆ? ಮತ್ತೆ ತುಚ್ಛೀಕರಿಸ್ತಾರೆ. ಅದನ್ನ ಕೇವಲವಾಗಿ ಕಂಡು ಬಿಟ್ಟು ಬಿಡ್ತಾನೆ, ತಳ್ಳಿ ಬಿಟ್ಬಿಡ್ತಾನೆ. ಅಲ್ಲೇಲೂಯ್ಯ. ಕೆಲವರು ಹೇಳೋದು ಫಾಸ್ಟ್ ನನ್ಗೇನೆ ಹೇಳೋದು, ನನ್ನ ಯಜಮಾನ ಬಗ್ಗೆ ಏನೇ ಹೇಳೋದು, ಯಾವಾಗ್ಲೂ ನನ್ಗೇನೆ ಬೈತಾನೆ. ಯಜಮಾನ ಹೇಳೋದು ಹೆಂಡತಿಗೆ ಸಪೋರ್ಟ್, ನಮ್ಮ ಫಾಸ್ಟ್ ನನಗೆ ಮಾತ್ರ ಯಾವಾಗಲೂ ಬೈತಾನೆ ಇರ್ತಾನೆ. ಅಲ್ಲೇಲೂಯ್ಯ. ಹಿಂಗೆ ಎಲ್ಲ ಇರೋರು ಕೌನ್ಸಿಲಿಂಗ್ ಕರಿಬಾರ್ದು. ನ್ಯಾಯ ವಿಚಾರಣೆಗೆ ಹೋಗುವಾಗ ತೀರ್ಪು ಯಾರ ಕಡೆ ಬರುತ್ತೆ ಅಂತ ಗೊತ್ತಿಲ್ಲ. ಯಾರ ಕಡೆ ತೀರ್ಪು ಅಂದ್ರೆ ಅವರು ಒಪ್ಪಲೇಬೇಕು. ಹೌದಾ ಇಲ್ವೋ? ಸೇವಕರು ವಾಕ್ಯ ಎತ್ತಿ ಹೇಳುವಾಗ ಸುಮ್ಮನೆ ಮಾತಾಡಲ್ಲ. ವಾಕ್ಯ ಎತ್ತಿ ಹೇಳುವಾಗ ನಮ್ಮ ತಪ್ಪುಗಳನ್ನ ಏನ್ ಮಾಡ್ಬೇಕು? ಸರಿಪಡಿಸಿಕೊಳ್ಳಬೇಕು. ಆಮೇಲೆ ಕೆಳಗಡೆ ಆತನ ಪ್ರವಾದಿಗಳನ್ನು ಏನ್ ಮಾಡ್ತಾರೆ? ಗಟ್ಟಿಯಾಗಿ ಹೇಳ್ರಿ. ಅಲ್ಲೆಲೂಯ್ಯ. ಒಬ್ರು ಹೇಳಿದ್ರು, ಅವ್ರು ಸುಮ್ಮನೆ ಪ್ರವಾದನೆ ಮಾಡ್ತಾರೆ, ಸುಮ್ಮನೆ ಪ್ರವಾದಿಸ್ತಾರೆ. ಎಲ್ಲಾರು ಪ್ರವಾದಿಸ್ತಾರೆ ಅಂತ ಇವರು ಪ್ರವಾದಿಸ್ತಾರೆ ಅಂತ ಒಂದು ಕಂಪ್ಲೇಂಟ್ ನಮ್ಮ ಮೇಲೆ ಬಂತು. ಒಂದಿನ ನಾನು ಹೇಳಿದೆ, ನಿಮ್ ಕಾರು ಲೆಫ್ಟ್ ಸೈಡ್ ಆಕ್ಸಿಡೆಂಟ್ ಆಗುತ್ತೆ ಅಂತ ದೇವರಾತ್ಮ ಹೇಳ್ತಾರೆ, ಎಚ್ಚರಿಕೆ ಆಗಿರಿ ಅಂತ.
ಅವ್ರು ಹೇಳಿದ್ರು ಇವನು ಸುಮ್ಮನೆ ಹೇಳ್ತಾನೆ ಅಂತ. ಒಂದು ವಾರ ಬಿಟ್ಟು ಮನೆ ಮುಂದೆ ಗಾಡಿ ನಿಂತಿದೆ, ಲೆಫ್ಟ್ ಸೈಡ್ ಯಾರು ಕೂತ್ಕೊಂಡು ಹೋಗಿದ್ರು. ಅವಾಗ ಗೊತ್ತಾಯ್ತು, ಓ ಇನ್ನು ಕರೆಕ್ಟ್ ಆಗಿರುವ ಪ್ರವಾದಿ. ಅವಾಗ ಅರ್ಥ ಆಯ್ತು ಇವಳು ಕರೆಕ್ಟ್ ಆಗಿ. ಒಂದು ದೆವ್ವ ಹೇಳಿದೆ ನೆನ್ನೆ, ನೀನ್ ಯಾರು, ಎಲ್ಲಿಂದ ಬಂದೆ ಅಂತ ಕೇಳಿದೆ. ನೀನ್ ಸೇವಕ ತಾನೆ, ನೀನೇ ಹೇಳು ಅಂದ. ಭಯಂಕರವಾದ ಮಾಡಿದೆ. ನೀನು ಸೇವಕಂತಾನೆ, ನೀನೇ ಹೇಳು ಅಂದ. ನಾನ್ ದೇವರಲ್ಲಿ ಕೇಳಿದೆ, ದೇವರು ಹೇಳಿದ್ರು ಎಲ್ಲಿಂದ ಬಂತು ಅಂತ. ಅದನ್ನ ನಗಕ್ಕೆ ಸ್ಟಾರ್ಟ್ ಮಾಡಿ. ದೇವರು ಪ್ರವಾದಿ ಜೊತೆ ಮಾತು, ಅದಕ್ಕೋಸ್ಕರನೇ ಪ್ರವಾದಿಯಾಗಿದೆ. ಆಮೇಲೆ ಪ್ರವಾದಿ ಹೃದಯದ ರಹಸ್ಯಗಳನ್ನ ಮಾತಾಡ್ತಾರೆ. ಅಲ್ಲೆಲ್ಲೂಯ್ಯ. ಮೊನ್ನೆ ಮೀಟಿಂಗ್, ವಾಡಿಯಲ್ಲಿ ಮೀಟಿಂಗ್ ಇತ್ತು. ಸಿಸ್ಟರ್ ಅಣ್ಣ ಅಂತ ಹೇಳಿದ್ರು, ಪಾಸ್ಟ್ ನಮ್ಗೆ ಗೊತ್ತಿಲ್ಲ ಅವ್ರ ಅಣ್ಣ, ಅವ್ರ ಪಾಸ್ಟ್ ಅಂತ ನನಗೆ ಗೊತ್ತಿಲ್ಲ, ಲಾಸ್ಟ್ ಗೊತ್ತಾಯ್ತು. ಅವ್ರು ನಮ್ಮ ಹಿಂದೆ ನಿಂತಿದ್ದಾರೆ. ಒಂದು ಹುಡುಗನ ಬಂದು ಅವನ ಮೇಲೆ ಕೈ ಇಡುವಾಗ ದೇವರು ಹೇಳಿದ್ರು, ಆಲ್ರೆಡಿ ನಿನ್ನ ನಾನು ಸೇವೆ ಕರೆದಿದ್ದೀನಿ, ತಿರ್ಗಾ ನಾನು ಹೇಳ್ತೇನೆ ನಿನ್ನ ಸೇವೆಗೆ ಬಾ. ಅಲ್ಲಿ ಹಿಂದೆ ನಿಂತಿದ್ದಾರೆ ಫಸ್ಟ್. ಎಸ್ 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 ಅದ್ರ ಅರ್ಥ ಏನು? ದೇವರು ಹೇಳಿದ ಮಾತು ಕರೆಕ್ಟ್ ಅಂತ. ಆ ಪ್ರವಾದಿಗಳನ್ನ ಏನ್ ಮಾಡಬಾರ್ದು. ನಾನು ನನ್ನಂತ ಹೇಳ್ತಾ ಇಲ್ಲ, ಯಾವ ಪ್ರವಾದಿಗಳನ್ನ ನೀವು ಗೇಲಿ ಮಾಡಬಾರ್ದು. ದೇವರು ಹೇಳಿದ್ರು ಪ್ರವಾದಿಗಳನ್ನ ಹೀನೈಸ್ಬೇಡ, ಅದ ಒಳ್ಳೆದನ್ನ ಗಟ್ಟಿಯಾಗಿ ಹಿಡುಕು, ಇಲ್ಲಾಂದ್ರೆ ಬಿಟ್ಟು ಬಿಡು. ಹೀನೈಸಕ್ಕೆ ಹೋಗ್ಬಾರ್ದು. ಇದು ಸುಳ್ಳು, ಇದು ಸುಳ್ಳು ಪ್ರವಾದಿ, ಇವ್ರು ಹಾಗೆ ಸುಮ್ಮನೆ ಹೇಳೋರು, ಅದೆಲ್ಲ ನಾವು ತೀರ್ಪು ಮಾಡಕ್ಕೆ ಹೋಗ್ಬಾರ್ದು. ನಿನಗೆ ಬೇಕಂದ್ರೆ ಗಟ್ಟಿಯಾಗಿ ಹಿಡ್ಕೊ, ಇಲ್ಲಾಂದ್ರೆ ಮೌನವಾಗಿ ಬಿಡು. ಗೇಲಿ ಮಾಡಕ್ಕೆ ಹೋಗ್ಬಾರ್ದು, ಹೀಯಾಳಿಸಕ್ಕೆ ಹೋಗ್ಬಾರ್ದು. ಗಟ್ಟಿಯಾಗಿ ಹೇಳ್ರಿ, ಹೀಯಾಳಿಸಕ್ಕೆ, ತುಚ್ಛೀಕರಿಸಕ್ಕೆ ಹೋಗ್ಬಾರ್ದು. ಪಾಸ್ಟ್ಗಳನ್ನ ಗೇಲಿ ಮಾಡಕ್ಕೆ ಹೋಗ್ಬಾರ್ದು. ಏನಾಗುತ್ತೆ ಕೆಳಗಡೆ? ಆತನ ಪ್ರವಾದಿಗಳನ್ನು ಹೀಯಾಳಿಸಿದ್ರಿಂದ ಆತನ ಕೋಪಾಗ್ನಿಯು, ದೇವರ ಕೋಪ ಅಗ್ನಿಯು ಆತನ ಪ್ರಜೆಯ ಮೇಲೆ, ಆಮೇನ್, ಆತನ ಪ್ರಜೆಯ ಮೇಲೆ ಉರಿಯ ಹತ್ತಿತು. ಆಮೇನ್, ಉರಿಯ ಹತ್ತಿತು. ಅದರ ಅರ್ಥ ಏನು? ಅವರ ಮೇಲೆ, ಅವರ ಕುಟುಂಬದ ಮೇಲೆ ದೇವರ ಕೋಪದ ಬೆಂಕಿ ಉರಿತಾ ಇದೆ ಅಂದ್ರೆ ಅದಕ್ಕೆ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಶರೀರದಲ್ಲಿ ಸಮಾಧಾನ ಇಲ್ಲ, ಹಣಕಾಸಿನಲ್ಲಿ ಸಮಾಧಾನ ಇಲ್ಲ, ಬಿಸ್ನೆಸ್ ಅಲ್ಲಿ ಸಮಾಧಾನ ಇಲ್ಲ. ಎಲ್ಲಿ ನೋಡಿದ್ರು ಸುಡುವಂತ ಅನುಭವ, ಎಲ್ಲಿ ನೋಡಿದ್ರು ಇಕ್ಕಟ್ಟಿನ ಅನುಭವ. ಇದೆಯೋ ಇಲ್ಲೋ? ಸಮಾಧಾನನೇ ಇಲ್ಲ. ಬೆಂಕಿ ಪಕ್ಕದಲ್ಲಿ ಕುತ್ಕೊಂಡು ಸಮಾಧಾನ ಇರ್ತದ? ಒಂದೆರಡು ಸಮಯ ಚಳಿ ಆದಾಗ ಕುತ್ಕೊಬಹುದು. ಕೂತೇ ಇರ್ತೀನಿ ಅಂದ್ರೆ ನನ್ನ ಏನ್ ಮಾಡುತ್ತೆ ಅದು? ಸುಡುತ್ತೆ, ನನ್ನ ಬ್ಲಡ್ ಅನ್ನ ಹೀರುತ್ತೆ. ಅದಕ್ಕೆ ವಿಶ್ವಾಸಿಗಳು ಆಶೀರ್ವಾದ ಹೊಂದದೇ ಇರಕ್ಕೆ ಕಾರಣ ಶಾಪ. ಸೇವಕರ ಬಗ್ಗೆ ಮಾತಾಡಿದ್ರೆ ಶಾಪ, ಪ್ರವಾದಿಗಳನ್ನ ಗೇಲಿ ಮಾಡಿದ್ರೆ ಶಾಪಗಳು ನಮ್ಮ ತಲೆ ಮೇಲೆ ಬರ್ತದೆ. ದೇವರ ಕೋಪದ ಅಗ್ನಿ ಅವರ ಮನೆಯಲ್ಲಿ ಉರಿಯುತ್ತೆ ಅಂದೆ. ನಾವೇನು ಹೇಳ್ತಾ ಇಲ್ಲ, ನಿಲ್ಲಿಸ್ಬಿಟ್ಲ? ನೀವು ಮೌನವಾಗಿದ್ದೀರಂದ್ರೆ ನಿಲ್ಲಿಸಿ ಅಂತ ಅರ್ಥ. ಮೌನ ಸಮ್ಮತಿ ಲಕ್ಷಣ. ನಾವು ಮೌನವಾಗಿದ್ದೀವಿ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಪಾಸ್ಟರ್ ಅಂತ. ಅಲ್ಲೇಲೂಯ್ಯ, ಅಲ್ಲೇಲೂಯ್ಯ. ಪ್ರವಾದಿಗಳನ್ನ ಏನ್ ಮಾಡಬಾರ್ದು? ಚುಚ್ಚೀಕರಿಸಬಾರ್ದು, ಗೇಲಿ ಮಾಡಬಾರ್ದು, ಹೀಯಾಳಿಸಬಾರ್ದು. ಅದೇನೇ ಇರಲಿ, ಅವರ ಸೇವೆ ಹೇಗೆ ಇರಲಿ, ಅದು ದೇವರು ಕೊಟ್ಟಿರೋದು. ದೇವರದನ್ನ ತೂಕ ಮಾಡ್ತಾರೆ, ದೇವರದನ್ನ ನೋಡ್ತಾರೆ. ದೇವರಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ನಿಮಗೆ ಇಷ್ಟ ಆಗಿಲ್ವೋ ದೇವರಲ್ಲಿ ಕೇಳು, ಬೇರೆ ಕಡೆ ಕೊಡು ಕರ್ತನೆ ಅಂದ. ದೇವರ ಕೊಡುವಲ್ಲಿ ಹೋಗಿ ನೀನು ಆರಾಧನೆ ಮಾಡು. ಅವರ ಬಗ್ಗೆ ಮಾತಾಡಕ್ಕೆ ಹೋಗಬೇಡ. ಕಾರಣ ಏನಂದ್ರೆ ಸ್ತೋತ್ರ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ. ನೀನ್ ಮಾತಾಡಿದ್ರೆ ಅವ್ರು ಸರಿ ಆಗಲ್ಲ. ಆದ್ರೆ ದೇವರ ಕೋಪ ಇಳಿದು ಬರ್ತದೆ. ನಾನೊಂದು ಮಾತಾಡ್ತೇನೆ, ವಾಕ್ಯ ತಗ್ಸಕ್ಕೆ ಸಮಯ ಇಲ್ಲ. ಸೌಲನು ದಾವೀದನನ್ನ ಕೊಲ್ಬೇಕಂತ ಬರ್ತಾನೆ. ಕಾಡಲ್ಲೆಲ್ಲ ಅವನ್ನ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಒಂದು ಸಮಯ ಒಂದು ಬೈಲಲ್ಲಿ ಅವರು ಮಲಗಿರ್ತಾರೆ ಗುಡಾರ ಹಾಕೊಂಡು. ಅದರ ಹಿಂಭಾಗ ಗುಹೆಯಲ್ಲಿ ದಾವೀದನ ಇರ್ತಾನೆ. ಅವನ ಕೈಯಲ್ಲಿ ಕತ್ತಿ ಇರ್ತದೆ. ಸೌಲ ಒಳ್ಳೆ ನಿದ್ರೆ ಮಾಡ್ತಾ ಇರ್ತಾನೆ. ಪಕ್ಕದಲ್ಲಿ ಇರುವಂತ ಯೋಬ ಹೇಳ್ತಾನೆ, ಒಳ್ಳೆ ಚಾನ್ಸ್, ತಲೆ ಕತ್ತರಿಸ್ಬಿಡು ಅಂತ. ದಾವೀದ ಹೇಳ್ತಾನೆ, ಅಭಿಷಿಕ್ತರನ್ನ ಮುಟ್ಟಬಾರ್ದಂತ ದೇವರು ಹೇಳಿದ್ದಾರೆ. ನಾನು ತಪ್ಪು ಮಾಡಲ್ಲ. ಆ ಬಟ್ಟೆಯ ಒಂದು ತುದಿಯನ್ನ ಕತ್ತರಿಸ್ಕೊಂಡು ಅವನು ಮುಂದೆ ತಗೊಂಡು ಹೋಗ್ತಾನೆ. ತಗೊಂಡೋಗಿ ಹೇಳ್ತಾನೆ, ನೀನ್ ನನ್ನ ಕೈಯಲ್ಲಿ ರಾತ್ರಿ ಸಿಕ್ಕಿದ್ಯಾ, ನಿನ್ನ ಕತ್ತರಿಸಬಹುದಾಗಿತ್ತು. ಆದ್ರೆ ದೇವರು ಹೇಳಿದ್ರು ಅಭಿಷಿಕ್ತರನ್ನ ಮುಟ್ಟಬಾರ್ದಂತ. ಈಗ ತಿಳ್ಕೊ, ನನ್ನ ಸುದ್ದಿಗೆ ಬರಬೇಡ. ಸೌಲ ಹೇಳ್ತಾನೆ, ಮಗನೇ ನಾನ್ ಮಾಡಿದ್ದು ತಪ್ಪಾಯ್ತು. ದಾವೀದನೇ ನಾನ್ ಮಾಡಿದ್ದು ವಾಪಸ್ ಹೋಗ್ತಾನೆ. ದೇವರ ಅಭಿಷಿಕ್ತರನ್ನ ಮುಟ್ಟಬಾರ್ದು. ಅಭಿಷಿಕ್ತರನ್ನ ಮುಟ್ಟಿದ್ರೆ ನಾನು ಸುಮ್ಮನೆ ಬಿಡಲ್ಲ ಅಂತ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದಾಗಿ ಒಂದು ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 22ನೇ ವಚನ.
ಬೇಗ ಬೇಗ 16ನೇ ಅಧ್ಯಾಯ. ನಾನು ಅಭಿಷೇಕಿಸಿದವರನ್ನು ನಾನು ಅಭಿಷೇಕಿಸಿದವರನ್ನು ಮುಟ್ಟಬಾರದು, ನನ್ನ ಪ್ರವಾದಿಗಳಿಗೆ ಹಾ. ಯಾವ ಕೇಡನ್ನು ಮಾಡಬಾರದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನನ್ನು ದೇವರು ಅಭಿಷೇಕಿಸಿದ್ರೆ ನಾನು ಯಾಕೆ ಅಭಿಷೇಕ ಹೊಂದಿ ಅಂತ ನಮಗೆ ಮಾಡೋ ಕೆಲಸ ಇಲ್ವಾ? ಯಾಕೆ ಅಭಿಷೇಕ ಹೊಂದಿ ಅಂತ ನಾನು ಹೇಳ್ತಾ ಇದ್ದೇನೆ. ನೀನ್ ನನ್ನ ದೇವರು ಅಭಿಷೇಕಿಸಿದ್ರೆ ಯಾರು ನಿನ್ನನ್ನು ಮುಟ್ಟಕ್ಕೆ ಬೇಜಾರಲ್ಲಿ ಹೇಳ್ತಾನೆ. ನಿನ್ನನ್ನು ದೇವರು ಅಭಿಷೇಕ ಮಾಡಿದ್ರೆ ನಿನ್ನನ್ನು ಯಾರು ಮುಟ್ಟಕ್ಕೆ ಗಟ್ಟಿಯಾಗಿ ಹೇಳಿ. ಉದಾಹರಣೆ ಹೇಳ್ತೇನೆ. ನಿಮ್ಮ ಮಗಳೇ ಕೆಲಸ ಮುಗಿಸ್ಕೊಂಡು ರಾತ್ರಿ ಲೇಟ್ ಆಗಿ ಹೋಗ್ತಾ ಇದೆ. ಶತ್ರು ಕೆಲವು ಶತ್ರುಗಳನ್ನ ಕಳಿಸುತ್ತೆ, ಆದ್ರೆ ಮುಟ್ಟಕ್ಕೆ ಕರ್ತನು ಅವರು ನೋಡುವಾಗ್ಲೇ ನಾನು ಹೇಳ್ತೇನೆ. ನಿಮ್ಮ ಮಗಳು ಹೋಗ್ತಾ ಇದ್ರೆ ಪಕ್ಕದಲ್ಲಿ 2 ವ್ಯಕ್ತಿಗಳು ಅವ್ರ ಆ ಕಡೆ ಈ ಕಡೆ 2 ವ್ಯಕ್ತಿಗಳು ಇರೋದನ್ನ ದೇವರು ಪ್ರಕಟಿಸ್ತಾರೆ. ನಾನು ಈಗ ನೋಡಿದ್ದು ಒಬ್ಬಳನ್ನೇ. ಈಗ ನೋಡ್ರಿ ಎಷ್ಟು ಜನ ಇದ್ದಾರೆ? 3 ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ? ಓ, ಬೆಂಕಿಯಲ್ಲಿ 3 ಜನ ಇದ್ರು. ಈಗ ನೋಡ್ರಿ 4ನೇವರನ್ನು ಕಾಣ್ತಾ ಇದ್ದೆ. ಎಲ್ಲಿಂದ ಬಂದ 4ನೇವನು? ಅಭಿಷೇಕ್ತರನ್ನ ಕಾಪಾಡೋದಕ್ಕೆ ಯಾವಾಗಲೂ ದೇವರು ನಿನ್ನ ಸಂಗಡ ಇರ್ತಾರೆ. ಯಾವಾಗಲೂ ನಿನ್ನ ಸುತ್ತಲೂ ದೇವರು ಇರ್ತಾರೆ. ನಿನ್ನ ಸುತ್ತಲೂ ದೇವರು ಚಲಿಸುವಂತ ದೇವರಾಗಿದ್ದಾನೆ. ಒಬ್ಬನು ನಿನ್ನನ್ನು ಮುಟ್ಟೋದಕ್ಕೆ ದೇವರು ಬಿಡುವವನಲ್ಲ. ಅರ್ಥ ಆಗಿರೋರನ್ನ ಸ್ತೋತ್ರ ಹೇಳ್ರಿ. ಅರ್ಥ ಆಗಿರೋರನ್ನ ಸ್ತೋತ್ರ ಹೇಳ್ರಿ. ಅರ್ಥ ಆಗಿರೋ ದೇವರಿಗೆ ಮಹಿಮೆ ಕೊಡ್ರಿ. ನಾವು ಹೇಳಿರುವ ದೇವರು ನಿನ್ನ ಸಮಯದಲ್ಲಿ ಇರ್ತಾರೆ. ನಂಬಿಕೆ ಇರೋರು ಇವತ್ತು ನಂಬಿಕೆ ಇಡ್ರಿ. ನಾನು ಒಂಟಿಗನಲ್ಲ, ನಾನು ಒಂಟಿಯಾಗಿ ಹೋಗೋದಲ್ಲ. ನನ್ನ ಎಡಗಡೆಯಲ್ಲಿ ಬಲಗಡೆಯಲ್ಲಿ ನನ್ನ ಹಿಂದಗಡೆ ಮುಂದಗಡೆ ದೇವರು ಇರ್ತಾರೆ. ದೇವರ ಸಾನ್ನಿಧ್ಯ ಇರ್ತದೆ. ದೇವರ ಮಹಿಮೆ. ಇವತ್ತಿಂದ ನಂಬಿಕೆ ಇಡ್ರಿ. ನನ್ನ ಅಕ್ಕಪಕ್ಕದಲ್ಲಿ ಆಯುಧಕ್ಕೆ ದೇವರು ದೂತರಿಟ್ಟಿದ್ದಾರೆ. ಎದುರು ಬೇಡ್ರಿ. ಅಭಿಷಿಕ್ತರನ್ನ ಮುಟ್ಟಕ್ಕೆ ದೇವರು ಬಿಡಲ್ಲ. ಅಭಿಷಿಕ್ತರನ್ನ ಮುಟ್ಟಕ್ಕೆ ದೇವರು ಬಿಡಲ್ಲ. ಅಭಿಷಿಕ್ತರನ್ನ ಮುಟ್ಟಬಾರದು. ಅಬ್ರಹಾಮ ಸಾರ ಬೇರೆ ದೇಶಕ್ಕೆ ಹೋದ್ರು. ಸಾರಳು ನೋಡಕ್ಕೆ ಸೌಂದರ್ಯವಾಗಿದೆ. ಅರಸನ್ ಏನ್ ಮಾಡಿದೆ? ಅವಳು ಎತ್ಕೊಂಬ, ನಾನು ಮದುವೆ ಮಾಡ್ಕೊಂತೀನಿ ಅಂತ. ಅಬ್ರಾಹ್ಮಣ ತಪ್ಪು ಮಾಡಿದೆ. ಅಬ್ರಾಹ್ಮನಿಗೆ ಕೇಳಿದ, ಯಾರೀಕೆ ಅಂದ. ಇವನಿಗೆ ಭಯ ಆಯ್ತು, ನನ್ನ ತಂಗಿ ಅಂತ ಹೇಳಿದ. ಇದೇ ಸಂದರ್ಭ ಇಸಾಕನ ಜೀವನದಲ್ಲಿ ಬಂತು. ನನ್ನ ತಂಗಿ ಅಂದ. ನಿನ್ ತಂಗಿ ಅಲ್ವಾ, ಎತ್ಕೊಂಡು ಹೋಯ್ತು. ಅರಮನೆಯಲ್ಲಿ ಇಟ್ಕೊಂಡು ಮದುವೆಗೆಲ್ಲ ಪ್ಲಾನ್ ಮಾಡಿದ್ರಿ. ಎಲ್ಲರನ್ನ ಕರೆದು ನಾಳೆ ಮದುವೆ ನಂದು, ಎಲ್ಲರೂ ರೆಡಿ ಮಾಡಿ ಅಂದ. ಎಲ್ಲರೂ ರೆಡಿ ಮಾಡ್ತಾ ಇದ್ದಾರೆ. ರಾತ್ರಿ ಹೋಗಿ ಮಲಗಿದಾನೆ. ದೇವರ ಕನಸಲ್ಲಿ ಬಂದು ಹೇಳಿದ್ರ, ನನ್ನ ಮಗಳು ಮುಟ್ಟಿದ್ರೆ ನಿನ್ನ ಸುಮ್ಮನೆ ಬಿಡಲ್ಲ. ಮುಟ್ಟಿದ್ರೆ ನಿನ್ನ ಸಾಯಿಸಿ ಬಿಡುತ್ತೇನೆ. ನಿನ್ನ ರಾಜ್ಯವನ್ನು ಕಿತ್ತು ಬಿಡುತ್ತೇನೆ. ನೀನು ಎಚ್ಚರಿಕೆಯಾಗಿರು. ಬೆಳಿಗ್ಗೆ ಅವನು ನಡ್ಕೊಂಡು ಬಂದ. ನಡುಗುತ್ತಾ ಅಬ್ರಾಹ್ಮನ ಮುಂದೆ ಬಂದ. ಅಯ್ಯೋ, ನಿನ್ ಹೆಂಡತಿ ಅಂತ ಹೇಳ್ಬೇಕು ತಾನೆ. ನಿನಗೆ ಯಾರು ಹೇಳಿದ್ರು? ಅಯ್ಯೋ, ನೀನ್ ನಂಬಿರುವ ದೇವರು ಹೇಳಿದ್ರು. ಮುಟ್ಟಬಾರ್ದಂತೆ. ಮುಟ್ಟಿದ್ರೆ ಸಾಯಿಸಿ ಬಿಡ್ತಾನಂತೆ ದೇವರು. ಸಮಾಸೆಲ್ಲ ಬೇಡಪ್ಪ, ಅಷ್ಟು ಈ ದೇಶ ಬಿಟ್ಟು ಹೋಗ್ರಿ. ಅಭಿಷೇಕ್ತರ ಸುಮ್ಮನೆ ಅಲ್ಲ, ಅವರ ಮೇಲೆ ಇರುವ ಅಭಿಷೇಕ ಲೋಕದ ಅಭಿಷೇಕವಲ್ಲ. ಪರಲೋಕ ಉಂಟು ಮಾಡಿದ ಸರ್ವಶಕ್ತನ ದೇವರ ಅಭಿಷೇಕ ನನ್ನ ಮೇಲೆ ಇದೆ. ಮೇಲೆ ದೇವರು ಅಭಿಷೇಕ್ತರು ಸುಮ್ಮನೆ ಅಲ್ಲ. ಅಭಿಷೇಕ್ತರು ಪ್ರಾರ್ಥಿಸಿದ್ರೆ ಮಳೆನೂ ಬರುತ್ತೆ.
ಅಭಿಷಿಕ್ತರು ಪ್ರಾರ್ಥಿಸಿದರೆ ಮಳೆ ನಿಂತು ಹೋಗ್ತದೆ. ಅಭಿಷಿಕ್ತರು ಬೆಂಕಿನ ಕೆಳಗಡೆ ಇಳಿಸ್ತಾರೆ, ಬೆಂಕಿ ಒಳಗಡೆ ನಿಂತ್ಕೊಳ್ತಾರೆ, ಸಿಂಹದ ಮಧ್ಯದಲ್ಲಿ ನಿಂತ್ಕೊಳ್ತಾರೆ, ಸೆರೆಮನೆಯಲ್ಲಿ ಕುತ್ಕೊಳ್ತಾರೆ, ಸೆರೆಮನೆ ಬಾಗಿಲನ್ನು ಮುರಿತಾರೆ, ಕೋಟೆಯನ್ನು ಪುಡಿ ಮಾಡ್ತಾರೆ, 300 ಜನ ಹಿಡ್ಕೊಂಡು 1000 ಜನಗಳನ್ನ ಸಾಯಿಸ್ತಾರೆ. ಆಮೇಲೆ ಮಂತ್ರವಾದಿಗಳು ಭಯಪಡೋದು ಅಭಿಷಿಕ್ತರಿಗೆ, ದೆವ್ವ ಭಯಪಡೋದು ಅಭಿಷಿಕ್ತರಿಗೆ, ದೇಶ ಶಕ್ತಿಗಳು ಭಯಪಡೋದು ಅಭಿಷಿಕ್ತರಿಗೆ. ಇವತ್ತು ನಿನ್ನ ಮೇಲೆ ಅಭಿಷೇಕ ಕೆಲವರಿಗೆ ಗೊತ್ತಿಲ್ಲ, ಆದ್ರೆ ಅದು ಪ್ರಕಟವಾದ್ರೆ ಈ ದೇಶವನ್ನು ಆಳುವ ಕೆಲವು ಜನಗಳು ನಿನ್ನ ನೋಡಿ ಭಯಪಡ್ತಾರೆ, ಅಕ್ಕಪಕ್ಕದವರು ನಿನ್ನ ನೋಡಿ ಭಯಪಡ್ತಾರೆ. ನಿನ್ನ ಮೇಲೆ ಅಭಿಷೇಕ ಅದು ಸಾಧಾರಣವಾದ ಅಭಿಷೇಕವಲ್ಲ, ಅದು ಸರ್ವಶಕ್ತನಾದ ದೇವರ ಅಭಿಷೇಕ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ, ಮೊದಲನೇ ವಾರದಲ್ಲಿ ನಾನು ಹೇಳಿದ್ದೇನೆ, ಈ ಸಾರಿ ಶತ್ರು ನಿನ್ನನ್ನು ಮುಟ್ಟಬೇಕಂದ್ರೆ ಹಲವಾರು ಸರಿ ಯೋಚನೆ ಮಾಡಬೇಕು. ಯಾಕೆಂದ್ರೆ ಎಂತ ಶತ್ರು ಬಂದ್ರು ಈ ವರ್ಷವನ್ನು ಕೆಳಗಡೆನೆ, ಈ ವರ್ಷವನ್ನು ಕೆಳಗಡೆನೆ, ನಿನಗೆ ವಿರುದ್ಧವಾಗಿ ಮಾಡುವ ಮಂತ್ರವಾದ ಕೆಳಗಡೆನೆ. ದೇವರ ನಿನ್ನನ್ನು ಹರಸುವವರನ್ನ ನಾನು ಹರಿಸ್ತೇನೆ, ನಿನ್ನನ್ನು ಶಪಿಸುವವರನ್ನ ನೀನು ಹಾಳಾಗ್ಲಿ ಅಂತ ಯಾರು ಹೇಳಿದ್ರೆ ಅವರ ಜೀವನ ಹಾಳಾಗಿ ಮಾರ್ಪಡುತ್ತದೆ. ನೀನು ಕೆಳಗಡೆ ಬೀಳು ಅಂತ ಹೇಳಿದ್ರೆ ನೀನಲ್ಲ ಬೀಳೋದು, ಹೇಳಿದವರು ಕೆಳಗಡೆ ಬೀಳ್ತಾರೆ. ನಿನ್ನ ಪಕ್ಷ ಈ ವರ್ಷ ದೇವರು ಇಂದು ನಿನ್ನ ಆಶೀರ್ವಾದ ಮಾಡಬೇಕಾ. ಅಭಿಷೇಕ ಮುಟ್ಟಬಾರದಂತೆ ನೀವು ಮುಟ್ಟಬಾರದು. ನೀವು ಅಭಿಷೇಕ ಹೊಂದಿದವ್ರ ಬಗ್ಗೆ ಮಾತಾಡಬಾರದು, ಎಚ್ಚರಿಕೆ ಆಗಿರಿ. ಅವರು ತಪ್ಪು ಕಂಡ ದೇವರ ಮುಂದೆ ಹೇಳಿ, ಅವರಿಗೆ ತಪ್ಪು ಮಾಡಿದ ದೇವರೇ ಅವರನ್ನ ಸರಿಪಡಿಸಿ. ಆಮೇಲೆ ಇನ್ನೊಬ್ಬರ ಹತ್ರ ಹೋಗಿ ಅವರ ಬಗ್ಗೆ ಮಾತಾಡಬಾರದು. ಸೇವಕರ ಬಗ್ಗೆ ಆಗಲಿ, ಸೇವಕರ ಕುಟುಂಬದ ಬಗ್ಗೆ ಆಗಲಿ, ಒಂದು ಸಭೆ ಬಗ್ಗೆ ಆಗಲಿ, ಒಂದು ಪ್ರವಾದಿಗಳ ಬಗ್ಗೆ ಆಗಲಿ, ಇಲ್ಲಿ ಅಭಿಷೇಕ ಹೊಂದಿರುವ ಯಾರ ಬಗ್ಗೆ ಆಗಲಿ ಮಾತಾಡಬಾರದು. ಅವರ ಸ್ವಭಾವ, ಅವರ ನಡೆ ನೋಡಿ, ಅವರ ಜೀವನ ಹೇಗಿದ್ರು ಅದು ನಿಮಗೆಲ್ಲ ಸಂಬಂಧಪಟ್ಟಿದ್ದು. ಕರೆದಂತ ದೇವರಿಗೆ ಅದು ಉತ್ತರ, ಅದಕ್ಕೆ ವಿಚಾರಣೆ ಎಲ್ಲ ದೇವರಿದ್ದಾನೆ, ನಿಮ್ಗಲ್ಲ. ನೀವು ಮಾತಾಡಿ, ಅದೊಂದು ಗಾದೆ ಇದೆ, ಸುಮ್ಮನೆ ಇರೋರು ಇರುವೆ ಬಿಟ್ಕೊಂಡ್ರಂತೆ. ಇರುವೆ ಬಿಟ್ಕೊಳಕ್ ಹೋಗ್ಬೇಡ್ರಿ. ದೇವರ ಕೋಪ ಅಗ್ನಿ ನಿನ್ನ ಮನೆ ಮೇಲೆ, ನಿನ್ನ ಮೇಲೆ, ನಿನ್ನ ಕೆಲಸದ ಮೇಲೆ ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಬಿಟ್ಟು ಬಿಡ್ಬೇಕು. ತಪ್ಪು ಮಾಡಿದಿಂದ ಗೊತ್ತಿಲ್ಲ ಮಾತಾಡ್ಬಿಟ್ಟಿದ್ದೀನಿ, ಇದರಿಂದ ಬರುವ ದಂಡನೆ ಏನದ ನನ್ಗೆ ಗೊತ್ತಿರಲಿಲ್ಲ. ಇನ್ ಮೇಲೆ ನನ್ನ ಬಾಯಿ ಕರೆಕ್ಟ್ ಆಗಿ ಇಟ್ಕೊಂಡು, ನಾಲಿಗೆ ಕರೆಕ್ಟ್ ಆಗಿ ಇಟ್ಕೊಂಡು, ಕಣ್ಣು ಕರೆಕ್ಟ್ ಆಗಿ ಇಟ್ಕೊಳ್ತೀನಿ, ಹೃದಯ ಕರೆಕ್ಟ್ ಆಗಿ ಇಟ್ಕೊಳ್ತೀನಿ. ಇನ್ನು ಅವ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ನಿಮ್ ಬಗ್ಗೆ ಮಾತಾಡೋದೇವ್ರು ಸುಮ್ಮನೆ ಬಿಡಲ್ಲ. ಕೆಳಗಡೆ ಹೋದ್ರಿ, ನನ್ನ ಪ್ರವಾದಿಗಳಿಗೆ ಯಾವ ಕೇಡನ್ನು ಮಾಡಬಾರದು. ಇದು ಹೇಳ್ತಾ ಇರೋದು ದೇವರು. ಪ್ರವಾದಿಗಳಿಗೆ ಏನ್ ಮಾಡಬಾರದು? ಹಲ್ಲೆಲೂಯಾ. ಪ್ರವಾದಿಗಳು ದೇವರ ಗೈಡೆನ್ಸ್ ಅಲ್ಲಿ ಹೋಗ್ತಾ ಇರ್ತಾರೆ. ಪ್ರವಾದಿಗಳು ದೇವರು ಹೇಳುವಂತೆ ಮಾಡ್ತಾ ಇರ್ತಾರೆ. ಪ್ರವಾದಿ ಕೆಲಸ ದೇವರ ಮಾತನ್ನ ತಿಳಿಸೋದೆ. ಪ್ರವಾದಿ ಯಾರು ಗೊತ್ತಾ? ದೇವರ ರಹಸ್ಯವನ್ನ ಮಾತಾಡುವವನು. ಪ್ರವಾದಿ ಯಾರು ಗೊತ್ತಾ? ಎಚ್ಚರಿಸುವವನು. ಹಲ್ಲೆಲೂಯಾ. ಈ ಕಡೆ ದಿವಸಗಳಲ್ಲಿ ದೇವರೊಂದು ಗುಂಪನ್ನು ಎಬ್ಬಿಸಕ್ ಹೋಗ್ತಾರೆ. ಒಂದು ಯೌವನಸ್ಥ ಅಭಿಷೇಕ್ತರನ್ನು ಎಬ್ಬಿಸಕ್ ಹೋಗ್ತಾರೆ. ಯೂತ್ಸ್ ಗಳನ್ನ ಎಬ್ಬಿಸಕ್ ಹೋಗ್ತಾರೆ. ಯೌವನಸ್ಥರನ್ನ ಎಬ್ಬಿಸಕ್ ಹೋಗ್ತಾರೆ. ಅದು ಸಾಧಾರಣವಾಗಿ ಎಲ್ಲ ಪ್ರವಾದಿಯಾಗಿ ಎಬ್ಬಿಸ್ತಾರೆ. ಆ ಪ್ರವಾದಿಗಳು ಯಾರ ಮುಖವನ್ನು ನೋಡೋದಿಲ್ಲ, ಯಾರ ಮುಖ ದಕ್ಷಿಣ ಮಾಡೋದಿಲ್ಲ. ದೇವರೆಲ್ಲದನ್ನು ಡೈರೆಕ್ಟ್ ಆಗಿ ಹೇಳುವ ಕಡೆ ದಿನದಲ್ಲಿ ಒಂದು ಪ್ರವಾದಿಗಳು ಎದ್ದೇಳುತ್ತಾರೆ. ದೇವರ ಚಿಂತೆ ಇದ್ರೆ ಇಲ್ಲೂ ಎದ್ದೇಳಲಿ. ದೇವರ ಚಿಂತೆ ಇದ್ರೆ ನೀನು ಎದ್ದೇಳು. ದೇವರ ಚಿಂತೆ ಇದ್ರೆ ನೀನು ಅಭಿಷೇಕ ಒಂದು ಪ್ರವಾದಿಯಾಗಿ ಎದ್ದೇಳು. ಈಗ ಯೌವನಸ್ಥರು ಹೇಳ್ರಿ, ನನ್ನನ್ನು ಅಭಿಷೇಕ ಪ್ರವಾದಿಯಾಗಿ ಮಾಡು. ಈ ಕಡೆ ಜೀವನದಲ್ಲಿ ನನ್ನನ್ನು ಎಬ್ಬಿಸುತ್ತೇನೆ. ಓ, ನೀವು ಆಮೇಲೆ ನೀವು ರಿಸೀವ್ ಮಾಡ್ತಾ ಇಲ್ಲ, ನೀವು ರಿಸೀವ್ ಮಾಡ್ತಾ ಇಲ್ಲ. ನೀವು ರಿಸೀವ್ ಮಾಡ್ರಿ, ರಿಸೀವ್ ಮಾಡಿ ಹೃದಯದಲ್ಲಿ ತೆಗೆದುಕೊಳ್ಳ್ರಿ, ರಿಸೀವ್ ಮಾಡ್ರಿ. ಎಸ್ ಲಾರ್ಡ್, ಈ ಕಡೆ ದಿನದಲ್ಲಿ, ಈ ಕಡೆ ಉಜ್ಜೀವನದಲ್ಲಿ ನನ್ನನ್ನು ಪ್ರವಾದಿಯಾಗಿ ಎಬ್ಬಿಸು, ನನ್ನನ್ನು ಪ್ರವಾದಿಯಾಗಿ ಎಬ್ಬಿಸು, ನನ್ನನ್ನು ಪ್ರವಾದಿಯಾಗಿ ಎಬ್ಬಿಸು. ಯೌವನಸ್ಥರಂದ್ರೆ ದೇವರ ವಾಕ್ಯದ ಪ್ರಕಾರ 60 ವರ್ಷ ಒಳಗಡೆ ಇರೋರೇನೆ. ದೇವರ ಕೊಟ್ಟಿದ್ದು 120 ವರ್ಷ, 60 ವರ್ಷ ಇದ್ರೂ ಒಂದು ಯೌವನಸ್ಥನೇ. ಈಗ ಹೇಳ್ರಿ, ನನ್ನನ್ನು ಪ್ರವಾದಿಯಾಗಿ ಮಾಡು. ರಿಸೀವ್ ಮಾಡಿಕೊ,
ಜೊತೆಗೆ ನಾವು ಒಬ್ಬನೇ ಸೇವೆಗೆ ಹೋಗಿಲ್ಲ. ಇಮ್ಮಾನುವೇಲ್, ಅಚ್ಚೇಂದ್ರ, ಲೋಹಿತ್ ಬಂದಿಲ್ಲ, ಅಚ್ಚೇಂದ್ರ. ಇಲ್ಲೊಂದು ರೋಹಿತ್ ಅಂತ ಹುಡುಗ ಇದ್ದ, ರೋಹಿತ್, ಸುನಿಲ್, ವರಪ್ರಸಾದ್, ಮ್ಯಾಥ್ಯೂ, ಅನೇಕರು ನಮ್ಮ ಜೊತೆ ಬಂದ್ರು. ಅವ್ರು ಹೇಳಿದ್ರು ಹೊಸ ಎಕ್ಸ್ಪೀರಿಯನ್ಸ್ ಆಯ್ತು, ನಮ್ಗೆ ಹೊಸ ಎಕ್ಸ್ಪೀರಿಯನ್ಸ್ ಆಯ್ತು. ನಿಮ್ಮಿಂದ ನಾವು ಬಹಳ ಕಲ್ತಿದ್ದೇವೆ, ಬಹಳ ತಿಳ್ಕೊಂಡಿದ್ದೇವೆ. ನಾವೇನ್ ಈ ಕಡೆ ಬರೋದಿದ್ರೆ ನಾವು ಒಂದು ಮಾತು ತಿಳಿಸ್ತೇವೆ, ನಾವೆಲ್ಲ ರೆಡಿ ಮಾಡಿ ಇಟ್ಟಿರ್ತೀವಿ. ಕಾರಣ ಏನು ಗೊತ್ತಾ? ಆಮೇಲೆ ಪ್ರವಾದಿಗಳ ಮಾತುಗಳು, ಆಮೇಲೆ ಅದು ಕರೆಕ್ಟ್ ಆಗಿ ಇರೋದಾದ್ರೆ ಅನೇಕರನ್ನ ಮುಟ್ಟಕ್ಕೆ ಹೋಗುತ್ತೆ. ಅನೇಕರನ್ನ ಮುಟ್ಟಕ್ಕೆ ಹೋಗುತ್ತೆ. ಅನೇಕ ಹೃದಯಗಳ ವ್ಯತ್ಯಾಸವಾಗುತ್ತೆ. ಈ ಪ್ರವಾದಿಗಳು ನಡೆದು ನೋಡಿ ನಿಮ್ಮ ಜೀವನ ಬದಲಾಗ್ತದೆ. ಕಾರಣ ಅವರು ದೇವರನ್ನ ಮಾತ್ರ ಮಾನಿಸುವ, ಮನುಷ್ಯರನ್ನೆಲ್ಲ ಮಾನಿಸುವ. ಯಾರಿಗೂ ಎದುರೋರಲ್ಲ, ಪ್ರವಾದಿಗಳು ಯಾರಿಗೂ ಎದುರೋದಿಲ್ಲ, ದೇವರಿಗೆ ಮಾತ್ರನೇ. ಸಮಯ ಆಯ್ತು, ನಾನು ಮುಂದಿನ ವಾರಕ್ಕೆ ಹೋಗ್ತೀನಿ. ಇನ್ನು ಸೇವಕರ ಬಗ್ಗೆ ವಾಕ್ಯಗಳಿದೆ, ಆದ್ರೆ ದೇವ್ರು ನಿಮ್ಮ ಜೊತೆ ಮಾತಾಡಿದ್ರೆ ಈಗಲೂ ಮೊಣಕಾಲನ್ನು ಊರು ಎಲ್ಲರೂ ಬೇಕು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕಣ್ಗಳು ಮುಚ್ಚಿಕೊಳ್ಳೋಣ, ನಮ್ಮನ್ನು ತಗ್ಗಿಸಿಕೊಳ್ಳೋಣ. ದೇವರ ಮುಂದೆ ನಾವು ಕಣ್ಣೀರಿಡೋಣ. ನಾವೆಷ್ಟೋ ಸಾರಿ ಅಶುದ್ಧವಾಗಿ ಕರ್ತನ ಮೇಚು ಮುಟ್ಟಿದ್ದೇವಲ್ಲ, ಎಷ್ಟೋ ಸಾರಿ ತುಚ್ಛೀಕರಿಸಿದ್ದೀವಲ್ಲ, ಎಷ್ಟೋ ಸಾರಿ ಈ ಸೇವೆಗೆ ನಾವು ಬೇಚಾರ ಮಾಡ್ಕೊಂಡಿದ್ದೀವಲ್ಲ. ಓ ದೇವರೇ, ನನ್ನ ತಗ್ಗಿಸಿಕೊಡ್ತಾ ಇದ್ದೀನಪ್ಪ. ಎಲ್ಲರೂ ದೀಕ್ಷಾ ಸ್ನಾನ ಹೊಂದಿರುವ ಪ್ರತಿಯೊಬ್ಬರು ಮೊಣಕಾಲಲ್ಲಿ ನಿಲ್ಲಬಹುದು. ದೀಕ್ಷಾ ಸ್ನಾನ ಹೊಂದದ ಇರುವವರು ಸಹ ಈಗಲೇ ಮೊಣಕಾಲ ನಿಂತು ದೇವರು ನಿನ್ನ ಜೊತೆಗೆ ನಿಶ್ಚಯವಾಗಿ ಮಾತಾಡಿರುವುದಾದ್ರೆ ಈಗಲೇ ದೇವರ ಮುಂದೆ ತಗ್ಗಿಸಿಕೊಡು. ದೇವರ ಆರಾಧನೆ ಅಂದ್ರೆ, ದೇವರ ಸಭೆ ಅಂದ್ರೆ, ದೇವರ ಕರ್ತನ ಮೇಜ್ ಅಂದ್ರೆ ಬೇಸರ, ತುಚ್ಛೀಕರಿಸೋದು, ಅಶುದ್ಧತೆ ಎನಿಸೋದು, ಮೋಸಗಾರನಾಗಿ ಕಳಂಕದಿಂದ ದೇವರ ಮೇಚಿನ ಮುಂದೆ ಬಂದ್ರೆ ಅವನಿಗೆ ಶಾಪ ತಗಲಲಿ ಅಂತ ದೇವರು ಹೇಳಿದ್ರು. ಈಗ ಮೊದಲನೇದಾಗಿ ಇಷ್ಟು ವರ್ಷ ನಾವು ಅಶುದ್ಧವಾಗಿ ನಾವು ಕರ್ತನ ಮೇಜು ಮುರಿದಿದ್ರೆ ದೇವರ ಮುಂದೆ ಒಪ್ಪಿಸಿ ಕೊಡೋಣ. ದೇವರೇ, ನನ್ನ ಕ್ಷಮಿಸು. ಇವತ್ತು ಈ ಹಗಲು ವೇಳೆಯಲ್ಲಿ ನನ್ನ ಜೊತೆ ಮಾತಾಡಿದಕ್ಕಾಗಿ ಸ್ತೋತ್ರ. ತಗ್ಗಿಸಿಕೊಡುತ್ತೇನೆ ಅಪ್ಪ, ತಗ್ಗಿಸಿಕೊಡುತ್ತೇನೆ. ನನಗೆ ಕ್ಷಮಿಸಿ ಬಿಡು ದೇವರೇ, ಕ್ಷಮಿಸು ಸ್ವಾಮಿ. ತಪ್ಪುಗಳನ್ನು ಕ್ಷಮಿಸು. ಇವತ್ತಿಂದ ನಿನ್ನ ಕರ್ತನ ಮೇಜಿಗೆ ನಾನು ಮಾನಿಸ್ತೇನೆ. ನಿನ್ನ ಕರ್ತನ ಮೇಜಿಗೆ ನಾನು ಮರ್ಯಾದೆ ಕೊಡುತ್ತೇನೆ. ಕರ್ತನ ಮೇಜಿನ ಪರಿಶುದ್ಧ ನೆನೆಸ್ತೀನಿ. ಕೇವಲವಾಗಿ ನಾನು ಕಾಣೋದಿಲ್ಲ. ನಾನು ಜಗಳ ಆಡಿಕೊಂಡೆ ಇಲ್ಲಿ ಬಂದಿರೋದು ದೇವರೇ. ಕೋಪ ಮಾಡಿನೇ ಬಂದಿರೋದು, ಕೆಟ್ಟದ್ದು ನೋಡಿನೇ ನಾನು ಬಂದಿರೋದು, ಕೆಟ್ಟದ್ದು ಚಿಂತೆ ಮಾಡಿನೇ ನಾನು ಇಲ್ಲಿಗೆ ಬಂದಿರೋದು ದೇವರೇ. ಪಾಪಕ್ಕೆ ಸಾಯಲು ನೀತಿಗೆ ಜೀವಿಸಲು, ಪಾಪಕ್ಕೆ ಸಾಯಲು ನೀತಿಗೆ ಜೀವಿಸಲು ನಿಂದಿವ್ಯ ಶರೀರದಿ ನನ್ ಪಾಪ ಹೊತ್ತಿರುವೆ. ನಿಂದಿವ್ಯ ಶರೀರದಿ ನನ್ ಪಾಪ ಹೊತ್ತಿರುವೆ. ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನಾನಾಗಿ. ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನಾನಾಗಿ. ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಶುದ್ಧೀಕರಿಸಿದೆ ಸ್ವಂತ ಜನವಾಗಿ. ಶುದ್ಧೀಕರಿಸಿದೆ ಸ್ವಂತ ಜನವಾಗಿ. ನಿನಗಾಗಿ ಜೀವಿಸಿ
ನನ್ನಲ್ಲೇ ಬಂದಿರುವೆ ಸಪ ನಿನಗಾಗಿ ಜೀವಿಸಲು ನನ್ನಲ್ಲೇ ಬಂದಿರುವೆ ಸಪ ಒಪ್ಪಿಸಿ ನಿನ್ನನ್ನೇ ನನಗಾಗಿ ಲೋಕದ ಒಪ್ಪಿಸಿಕೊಟ್ರೆ ಎಲ್ಲರೂ ಒಪ್ಪಿಸಿಕೊಟ್ರೆ ಕರ್ತನೆ ಮೇಚು ನನ್ನ ಮರ್ಯಾದೆ ಕೊಡದೆ ಪಂಚೀಕರಿಸಿ ಬೇಸರಪಟ್ಟು ಅಶುದ್ಧನಾಗಿ ಎಷ್ಟೋ ಸಾರಿ ಕಳಂಕವುಳ್ಳವನಾಗಿ ಮೋಸಗಾರನಾಗಿ ನಾನು ಬಂದಿರೋದು ಹೌದು ಸ್ವಾಮಿ, ನನ್ನನ್ನು ಕ್ಷಮಿಸಿ ಬಿಡು, ಮನ್ನಿಸಿ ಬಿಡು. ನೀವು ಹೇಳಿದ್ರಿ ಅದು ಮಾಡಿದ್ರೆ ಶಾಪ ತಗುಲುತ್ತೆ ಅಂತ. ಶಾಪ ಬಂದ್ರೆ ನನ್ನ ಜೀವನ ಬರಡಾಗುತ್ತೆ ದೇವ್ರೆ, ನನ್ನ ಜೀವನ ಆಶೀರ್ವಾದ ಬರೋದಿಲ್ಲಪ್ಪ, ನನಗೆ ಆರೋಗ್ಯ ಬರೋದಿಲ್ಲಪ್ಪ, ನನ್ನ ಬಿಸ್ನೆಸ್ ಆಶೀರ್ವಾದ ಆಗೋದಿಲ್ಲ, ನನ್ನ ಸೇವೆ ಅಭಿವೃದ್ಧಿ ಆಗೋದಿಲ್ಲ, ನನ್ನ ಮಕ್ಕಳ ಅನುಗ್ರಹ ಹೊಂದೋದಿಲ್ಲ, ಅವರ ಭವಿಷ್ಯದ ಆಶೀರ್ವಾದ ಆಗೋದಿಲ್ಲಪ್ಪ. ನನ್ನನ್ನು ಕ್ಷಮಿಸಿ ಬಿಡೋದಿಲ್ಲ, ಒಪ್ಪಿಸಿಕೊಡ್ತಾ ಇದ್ದೀನಿ, ಆರೋಗ್ಯ ಮಾಡ್ತಾ ಇದ್ದೀನಿ. ಇನ್ನು ಮೇಲೆ ಕರ್ತನ ಮೇಚನ್ನು ನಾನು ಅಲಕ್ಷ್ಯ ಮಾಡೋದಿಲ್ಲ, ನಾನು ಅಶುದ್ಧ ನೆನೆಸೋದಿಲ್ಲ, ತುಚ್ಛೀಕರಿಸೋದಿಲ್ಲ. ನಾನು ಪರಿಶುದ್ಧನಾಗಿ ಬರ್ತೀನಿ, ನನ್ನ ಪರೀಕ್ಷೆ ಮಾಡಿಕೊಂಡು ಬರ್ತೀನಿ, ಸಿದ್ಧವಾದ ಪಾತ್ರೆಯಾಗಿ ಬರ್ತೀನಿ. ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರ. ನನ್ನ ಮೇಲೆ ಇರುವ ಶಾಪಗಳು, ಇಷ್ಟು ವರ್ಷಗಳಿಂದ ನನ್ನ ಮೇಲೆ ಬಂದ ಶಾಪಗಳು, ನನ್ನಿಂದ ನನ್ನ ತಲೆಮಾರುಗಳಿಂದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮುರಿದು ನಾನು ಪ್ರಾರ್ಥನೆ ಮಾಡುತ್ತೇನೆ. ಯೇಸುವಿನ ರಕ್ತದಿಂದ ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ತಲೆಮಾರನ್ನು, ನನ್ನ ಸಭೆಯನ್ನು ಶುದ್ಧೀಕರಿಸು. ಯೇಸುವೇ, ಮಾಡಿದಕ್ಕಾಗಿ ಸ್ತೋತ್ರ. ಸೈತಾನನ ಕೈಯಲ್ಲಿರುವ ಹಕ್ಕು ಪತ್ರವನ್ನ, ಅಧಿಕಾರ ಪತ್ರವನ್ನ, ಶಾಪದ ಪತ್ರವನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮುರಿದು ನಾನು ಪ್ರಾರ್ಥನೆ ಮಾಡಿ ಅದರ ಮೇಲೆ ಯೇಸುವಿನ ಹೆಸರಿನಲ್ಲಿ ಜಯವನ್ನು ಹೊಂದಿಕೊಳ್ಳುತ್ತೇನೆ. ಕುರಿಮಾರಿ ಪಾವನರೇ ಆರಾಧನೆ ಆರಾಧನೆ ಆರಾಧನೆ. ಈಗ ಒಪ್ಪಿಸಿಕೊಡೋಣ. ಅವರ ಗುಣಗಣದ ಬಗ್ಗೆ ಮಾತಾಡಿದ್ದೀನಿ, ಅವರ ಸ್ವಭಾವದ ಬಗ್ಗೆ ಮಾತಾಡಿದ್ದೀನಿ, ಅವರ ಸೇವೆ ಬಗ್ಗೆ ಮಾತಾಡಿದ್ದೀನಿ, ಅವರು ಮಾಡಿದ ಕೃತ್ಯದ ಬಗ್ಗೆ ಮಾತಾಡಿದ್ದೀನಿ. ನಾನು ಮಾತಾಡಬಾರ್ದಾಗಿರ್ತದೆ, ನನಗೆ ಕ್ಷಮಿಸಿ ಬಿಡಪ್ಪ. ಇಷ್ಟೆಲ್ಲ ದಂಡನೆ ಇದೆ ಎಂದು ನನಗೆ ಗೊತ್ತಿರಲಿಲ್ಲ ಸ್ವಾಮಿ. ಅವರ ಕುಟುಂಬದ ಅಭಿಷಿಕ್ತರ ಬಗ್ಗೆ ಮಾತಾಡೋದಿಲ್ಲ, ಪ್ರವಾದಿಗಳ ಬಗ್ಗೆ ನಾನು ಮಾತಾಡೋದಿಲ್ಲ. ಅವರನ್ನ ಮಾನಿಸ್ತೇನೆ. ನೀನ್ ಅವರನ್ನ ಇಟ್ಟಿರೋದು ದೇವರೇ, ನೀನ್ ಅವರನ್ನ ಅಭಿಷೇಕ ಮಾನಿಸ್ತೇನೆ. ಅವರ ಮಾತು